ಫಿನಾನ್ಸ್ಗಳಂತಂದ್ರೆ ಹೆಸರು ಕೇಳಿದ್ರೆ ಭಯ ಪಡುವಂತ ಪರಿಸ್ಥಿತಿ ಆಗಿದೆ. ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಸರಿಯಾಗಿ ಮಾಡಿದ್ರೆ ಅದರಿಂದ ಜನಕ್ಕೆ ಬಹಳ ಉಪಯೋಗ ಆಗುತ್ತೆ. RBI ಈ ಫಿನಾನ್ಸ್ ಸೆಕ್ಟರ್ನ ಒಂದು ಡಿರೆಗ್ಯುಲೇಟ್ ಮಾಡುತ್ತೆ. RBI ರೂಲ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬ್ಯಾಂಕ್ಗಳಿಂದ ಲೋನ್ ತಗೊಳ್ಳೋದಕ್ಕೆ ಅವಕಾಶನೇ ಇರಲಿಲ್ಲ. ನಾವಲ್ಲಿ ವಸೂಲಿಗೆ ಹೋದ್ರೆ ನೀನು ಯಾರನ್ನ ಕೊಟ್ಟು ಕೇಳಿದೆ ಅಂತ ಆ ಥರ ಗಲಾಟೆ ಬರುತ್ತೆ. ಈ ರೀತಿ ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ RBI ಕಡೆಯಿಂದ ಇರುವಂತಹ ಗೈಡ್ಲೈನ್ಸ್ಗಳೇನು? ದುರಾಸೆ ಇರೋರು, ಲೂಟಿಕೋರು, ಭ್ರಷ್ಟಾಚಾರ, ರಾಜಕೀಯ ಸೇರಿಕೊಂಡ್ರೆ, ಕಚ್ಚಡ ಮನೋಭಾವ ಇರೋ ಜನ ಸೇರಿಕೊಂಡ್ರೆ ಅದು ಬಹಳ ಸಮಸ್ಯೆ. ಸಿದ್ದರಾಮಯ್ಯ ಅವರು ಉದ್ದೇಶ ಚೆನ್ನಾಗಿದೆ, ಆದರೆ ಅವ್ರಿಗೆ ಇದರ ಅರಿವಿಲ್ಲ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ರಾಜ್ಯದಲ್ಲಿ ಈಗ ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಶುರುವಾಗಿದೆ. ಮೈಕ್ರೋ ಫಿನಾನ್ಸ್ ಬಲೆಗೆ ಬಿದ್ದು ಹಲವರು ಪ್ರಾಣ ಕಳ್ಕೊಂಡಿದ್ದು, ಇನ್ನೂ ಅನೇಕರು ತಮ್ಮ ಮನೆ ಮಠಗಳನ್ನು ಕಳ್ಕೊಳ್ಳುವಂತ ಭೀತಿಯಲ್ಲಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಬ್ಯಾಂಕ್ಗಳು ಸಾಲ ಕೊಡೋಕ್ಕಾಗದೇ ಇದ್ದಾಗ ಯಾವುದೇ ಅಡಮಾನವನ್ನು ಇಟ್ಕೊಳ್ದೇನೆ ಸಾಲ ಕೊಡೋದೇ ಈ ಮೈಕ್ರೋ ಫಿನಾನ್ಸ್. ಆದರೆ ಈಗ ಅದೇ ಮೈಕ್ರೋ ಫಿನಾನ್ಸ್ ಜನರ ಜೀವ ಹಾಗೂ ಜೀವನಕ್ಕೆ ಕುತ್ತು ತರ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಮೈಕ್ರೋ ಫಿನಾನ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ 21 ವರ್ಷ ಮೈಕ್ರೋ ಫಿನಾನ್ಸ್ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗ ಮೊದಲನೇದಾಗಿ ಮೈಕ್ರೋ ಫಿನಾನ್ಸ್ ಬಗ್ಗೆ ನೀವು ಸಹ ಕೇಳ್ತಾ ಇದ್ದೀರಾ. ಈಗಾಗಲೇ ನೀವು ಅಲ್ಲಿಂದ ಹೊರಗೆ ಬಂದಿದ್ದೀರಾ, ಬಟ್ ಆದರೂ ಸಹ 21 ವರ್ಷದ ನಿಮ್ಮ ಅನುಭವದ ಮೇಲೆ ನಮ್ಮ ಜನರಿಗೆ ಮೈಕ್ರೋ ಫಿನಾನ್ಸ್ ಅಂದರೆ ಏನು ಅಂತ ಒಂದು ತಿಳಿಸ್ಕೊಡೋದಾದರೆ. ಖಂಡಿತ ಪ್ರಯತ್ನ ಮಾಡ್ತೀನಿ. ಇದನ್ನು ನಾನು ನಿಮ್ಮನ್ನು 30 ವರ್ಷದ ಹಿಂದೆ ತೊಗೊಂಡೋಗ್ತೀನಿ. ಆವಾಗ ಏನು ದೃಶ್ಯ ಯಾವ ರೀತಿ ಇತ್ತು ಅಂತ ಹೇಳಿ, ಬಡತನದ ದೃಶ್ಯ, ಅದ್ರ ಸಂಬಂಧ ಕಾರಣಗಳ ದೃಶ್ಯ ಎಲ್ಲ ಹೇಗಿತ್ತು ಅಂತ ಹೇಳಿ. ಬಹಳ ಜನ ಬಡವರು, ಕಷ್ಟಪಟ್ಟು ಕೆಲಸ ಮಾಡೋರು, ಕುಶಲತೆ ಇರೋರು, ಆದರೂ ಕೂಡ ಅವ್ರು ಎಷ್ಟೇ ಕಷ್ಟಪಟ್ಟರೂ ಕೂಡ ಬಡತನದಲ್ಲಿ ಸಿಕ್ಕಾಕೊಂಡು ತುಂಬ ನರಳ್ತಾ ಇದ್ದರು. ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಒಂದು ವ್ಯಕ್ತಿಯ ಹೆಸರು ಖಂಡಿತ ತಗೋಬೇಕು. ಅವ್ರ ಹೆಸರು ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಂತ ಹೇಳಿ. ಅವರು ಬಾಂಗ್ಲಾದೇಶದವರು. ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು. ಮೊದಲು ಅಮೇರಿಕಾದಲ್ಲಿದ್ದರು, ಆಮೇಲೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರು ಬಾಂಗ್ಲಾದೇಶಕ್ಕೆ ಬಂದರು. ಅದಕ್ಕೆ ಅವರ ಕಾರ್ಯಕ್ಕೆ ಮೊದಲು ನಮ್ಮ ಪ್ರಪಂಚದಲ್ಲಿ, ಬಾಂಗ್ಲಾದೇಶದಲ್ಲಿ, ಭಾರತದಲ್ಲಿ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಏನಿದ್ದಾರೆ ಬಡ ದೇಶಗಳಲ್ಲಿ, ಇನ್ನು ಮಧ್ಯಮ ವರ್ಗ ದೇಶಗಳಲ್ಲೂ ಕೂಡ ತುಂಬ ಬಡವರಿಗೆ ತುಂಬ ದುಸ್ಥಿತಿ ಇತ್ತು. ಆವಾಗ ಬ್ಯಾಂಕ್ಗಳವರು, ಈಗ ನಾನು ಏನು ಹೇಳಿದೆ, ಒಂದು ಕಷ್ಟಪಟ್ಟು ಕೆಲಸ ಮಾಡೋ ಕುಶಲತೆ ಇರೋ ಒಂದು ವ್ಯಕ್ತಿಗೆ ಅವ್ರ ಬಂಡವಾಳ ಬೇಕಾಗತ್ತೆ ಸ್ವಲ್ಪ ಆದ್ರೂ. ಅವ್ರಿಗೆ ಅದಕ್ಕೆ ಆ ಬಂಡವಾಳಕ್ಕೆ ಬ್ಯಾಂಕ್ಗಳವ್ರು ಸಾಲ ಕೊಡ್ತಾ ಇರಲಿಲ್ಲ. ಆಸ್ತಿ ಆಧಾರ ಇಲ್ಲದೆ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಆಸ್ತಿ ಆಧಾರ ಇದ್ದರೆ ಅವ್ರು ಬ್ಯಾಂಕ್ ಅವ್ರ ಹತ್ರ ಸಾಲ ತೊಗೊಳ್ಳೋ ಅವಶ್ಯಕತೆ ಏನುಂಟು? ಇಲ್ಲದೇರೋರು ತಾನೇ ಬೇಕಾಗುತ್ತೆ, ಬಟ್ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ಲೇವಾದೇವಿಯವ್ರ ಹತ್ರ ದುಡ್ಡು ತೊಗೋತಾ ಇದ್ರು. ಆ ಲೇವಾದೇವಿಯವರು ಯಾವಾಗ ಬೇಕೋ ತಕ್ಷಣ ಕೊಡ್ತಾಯಿದ್ರು. ಆದರೆ ಅವ್ರ ಇಂಟ್ರೆಸ್ಟ್ ರೇಟ್ ಹೇಗಿರ್ತಾಯಿತ್ತು ಅಂತಂದರೆ, ಬಡ್ಡಿ ಕಟ್ಟೋದು ಹೇಗಿರ್ತಾಯಿತ್ತು ಅಂದರೆ, ಆ ಬಡ್ಡಿ ತೀರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಸಾಲ ತೊಗೊಂಡವರು ಅವ್ರ ಕುಟುಂಬ ಜೀತದಾಳುಗಳ ಥರ ಆಗೋಗ್ತಾಯಿದ್ರು. ಇದು ಸಾಮಾನ್ಯ ಇದ್ದ ಪರಿಸ್ಥಿತಿ. ಆವಾಗ ಬಹಳ ಕಡೆ ಇದಕ್ಕೇನಾದರೂ ಮಾಡಬೇಕು, ಬಡವರಿಗೆ ಒಂದು ಸರಿಯಾಗಿ ಆದಾಯ ಉತ್ಪನ್ನ ಕಾರ್ಯಕ್ಕೆ ಬಳಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಬಡತನ ನಿವಾರಣೆಗೆ ಅಂತ ಹೇಳಿ ಬಹಳ ಪ್ರಯೋಗಗಳು, ಪ್ರಯತ್ನಗಳು ನಡೀತು. ಇಂಡಿಯಾದಲ್ಲೂ ನಡೀತು. ಸ್ವಸಹಾಯ ಸಂಘಗಳು ಆ ಥರ ಈ ಒಂದು ಆರ್ಥಿಕ ಸೌಲಭ್ಯ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ವು. ಆದರೆ ಈ ಇಂಡಿಯಾದಲ್ಲಿ ಆಯಿತು ಸರಿಯೇ, ಆದರೂ ಕೂಡ ಇಡೀ ಪ್ರಪಂಚದಲ್ಲಿ ಬಹಳ ಮಹತ್ವದ ಕಾರ್ಯ ಮಾಡಿದವರು ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅವರು ಆ್ಯಕ್ಚುಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು. ಸಾಮಾನ್ಯದಲ್ಲಿ ಪ್ರೊಫೆಸರ್ ಆಗಾದರೆ ಏನಾಗುತ್ತೆ, ನಮ್ಮ ದೇಶಗಳಲ್ಲಿ ಪ್ರೊಫೆಸರ್ ಅಂದರೆ ದೊಡ್ಡ ರೂಮಲ್ಲಿ ಕೂತ್ಕೊಂಡು, ದೊಡ್ಡ ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡು ಎಲ್ಲರೂ ಅವ್ರ ಮುಂದೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಳ್ಳೋದು, ಆ ರೀತಿ ಒಂದು ದೃಶ್ಯ ಇದ್ದಿದ್ದು ಆವಾಗ. ಈಗಲೂ ಇದೆ, ಆ ಸಮಸ್ಯೆ ತುಂಬ ಇದೆ. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ಆದರೆ ಅವರು ಆಮೇಲೆ ಇನ್ನೊಂದು ಶಾಲೆ ಕಾಲೇಜಿಗೆ ನಮ್ಮ ದೇಶದಲ್ಲಿ ವಿದ್ಯಾವ್ಯವಸ್ಥೆ ತುಂಬ ಸಮಸ್ಯೆ ಇದೆ. ಬಹಳ ಕಡೆ ತುಂಬ ಇದೆ. ಎಲ್ಲಿ ಚೆನ್ನಾಗಿರೋದಿಲ್ಲ ಅಂತಲ್ಲ, ಚೆನ್ನಾಗಿರೋಂತೂ ಸ್ವಲ್ಪ ಇದೆ.
ಟೆಕ್ಸ್ಟ್ ಬುಕ್ಗಳು ಏನೋ ಬರೀತಾರೆ, ಅದು ಗಟ್ ಮಾಡ್ಕೊಳ್ಳೋದು, ಪರೀಕ್ಷೆಯಲ್ಲಿ ಅದು ಮಾಂತಿ ಮಾಡ್ಕೊಳ್ಳೋದು, ಅವರು ಪಾಸಾಗಿ ಬರ್ತಾರೆ. ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡೋದು, ಅದು ಆ ಕಲಿಕೆ ಇರಬೇಕು, ಆದರೆ ಬಹಳಷ್ಟು ಕಡೆ ಇಲ್ಲ. ಆವಾಗಲೂ ಅದೇ ಸಮಸ್ಯೆ. ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಅವರು ಅವ್ರ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು ಕೂಡ ಅವರ ಕ್ಯಾಂಪಸ್ ಚಿಟಗಾಂಗಲ್ಲಿದ್ದರು. ಅವ್ರ ಕ್ಯಾಂಪಸ್ ಸುತ್ತ ತುಂಬ ಬಡ ಜನ ಇದ್ದರು, ತುಂಬ ಬಡತನ ಆಯಿತು ಅಂತ ಹೇಳಿ ಅವರು ಹೊರಗೋಗಿ ಅವರು ಅಲ್ಲಿ ಪ್ರಯೋಗ ಮಾಡಿ ಜನರ ಹತ್ರ ಮಾತಾಡಿಸಿ ಯಾತಕ್ಕೆ ಇವ್ರಿಗೆ ಇಷ್ಟು ಬಡತನ ಇದೆ ಅಂತ ಹೇಳಿ ಬಹಳ ಧೈರ್ಯದಿಂದ ಅವ್ರು ಕೆಲಸ ಮಾಡಿ ಸುಮಾರಷ್ಟು ಕಂಡುಹಿಡಿದ್ರು. ಇವ್ರಿಗೆ ಯಾತಕ್ಕೆ ಬಡತನ ಇದೆ, ನಾನು ಹೇಳ್ದಂಗೆ ಕುಶಲತೆ ಇದ್ದು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ರು ಬಡ್ಡಿ ಸಾಲ ಲೇವಾದೇವ್ರ ಹತ್ರ ಸಾಲ ತೊಗೊಂಡು ಬಡ್ಡಿ ತೀರ್ಸೋಕ್ಕಾಗದೆ ಜೀತದಾಳುಗಳ ಥರ ಏನಾಗ್ತಾ ಇದ್ದಾರೆ, ಇದು ಬಹಳ ಕಾಮನ್ ಆಗಿ ಕಂಡುಬರುವಂಥ ಸಮಸ್ಯೆ ಆಯಿತು ಅವ್ರಿಗೆ. ಸೊ ಅವರು ಬ್ಯಾಂಕ್ಗಳ ಹತ್ರ ಹೋಗಿ ನೀವು ಸಾಲ ಕೊಡಿಪ್ಪ ಇವ್ರಿಗೆ, ನೋಡಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ಬ್ಯಾಂಕ್ಗಳವ್ರು ಇಲ್ಲ ಸರ್ ನಮಗೆ ರೂಲ್ ಪ್ರಕಾರ ಕೊಡೋಂಗಿಲ್ಲ, ನಾವು ಸಾಲ ಕೊಟ್ಟರೆ ಅವ್ರು ತೊಗೊಂಡು ಓಡೋಗಿಬಿಡ್ತಾರೆ, ಆಮೇಲೆ ನಮ್ಮ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರ ಕೈಯಿಂದ, ಅವರ ಸಂಬಳದಿಂದ, ಅವ್ರ ಕೈ ಜೋಬಿಂದ ಅವ್ರು ಸಾಲ ಕೊಟ್ಟು ಜನಗಳಿಗೆ ಪ್ರಯೋಗ ಮಾಡಿ ಆಮೇಲೆ ರೀತಿ ವಿಧಾನಗಳನ್ನ ಅವ್ರು ಎವಾಲ್ವ್ ಮಾಡಿದ್ರು. ಅದನ್ನು ತುಂಬ ಚೆನ್ನಾಗಿ ಮಾಡಿ ಬಾಂಗ್ಲಾದೇಶದಲ್ಲಿ ಬಹಳ ವ್ಯಾಪಕವಾಗಿ ತುಂಬ ದೊಡ್ಡ ಗಾತ್ರದಲ್ಲಿ ಈ ಕೆಲಸ ಮಾಡಿದ್ರು. ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಂದನೂ ಜನರನ್ನ ಬಡತನ ನಿವಾರಣೆಗೆ ಯಾರಿಗೆ ಆ ಮನೋಭಾವ ಇರುತ್ತೆ ಅದು ಇದು ಒಂದು ರೀತಿ ನೀವು ಮಾಡ್ಬೋದು ಅಂತ ಹೇಳಿ ಎಲ್ಲರಿಗೂ ಬಂದು ಕಲಿಸಿದ್ರು. ಭಾರತದಿಂದನೂ ಭಾಳ ಜನ ಹೋಗಿ ಅಲ್ಲಿ ಕಲ್ತ್ಕೊಂಡು ಬಂದಿದ್ದಾರೆ, ನಾನು ಅವರಲ್ಲೊಬ್ಬ. ನಾನು ಅಮೇರಿಕಾದಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ಆಗ. ಆದರೆ ನನಗೆ ಮನಸ್ಸಲ್ಲಿ ಸಮಸ್ಯೆ ಇದ್ದಿದ್ದು, ನಾನೇನೋ ಕಾರು ಮನೆ ಅಂಥದ್ದೆಲ್ಲ ಇದೆ, ಬಟ್ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಡ ದೇಶಗಳಲ್ಲಿ ಒಂದು ಆವಾಗಲೂ ಇತ್ತು, ಇವಾಗಲೂ ಅದು ನಿಜಾನೇ. ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಹುಡ್ಕೊಂಡಾಗ ನನಗೆ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಅವ್ರ ಕೆಲಸದ ಬಗ್ಗೆ ಆ್ಯಕ್ಚುಲಿ ಯೂನುಸ್ ಅವರಿಗೆ ಇದೇ ಫಿನಾನ್ಸ್ ವಿಷಯಕ್ಕೆ ಅಲ್ವಾ ನೋಬೆಲ್ ಸಹ ಸಿಕ್ಕಿರೋದು? ಹೇಳ್ತೀನಿ, ರೈಟ್, ಹೌದು, ಕರೆಕ್ಟ್. ಆ್ಯಕ್ಚುಲಿ ಫೈನಾನ್ಸ್ ಯೂನುಸ್ ಅವರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ನ ಸಂಸ್ಥಾಪಕರು. ಅದು ಇಲ್ಲಿನ ಭಾರತದ ಗ್ರಾಮೀಣ ಬ್ಯಾಂಕ್ಗಳಿಗೂ ಆಮೇಲೆ ಬಾಂಗ್ಲಾದೇಶ ಗ್ರಾಮೀಣ ಬ್ಯಾಂಕ್ಗೂ ಏನೂ ಸಂಬಂಧ ಇಲ್ಲ. ಅದು ಆ್ಯಕ್ಚುಲಿ ಬಡತನ ನಿವಾರಣೆ ಬ್ಯಾಂಕ್. ಅದಕ್ಕೆ ಆ ಬ್ಯಾಂಕ್ ಹೇಗೆ ನಡಿಬೇಕು ಅಂತ ಪೂರ್ತಿ ರೂಲ್ಸ್ ಬರೆದಿದ್ದೆ ಯೂನುಸ್ ಅವರು. ಕಾನೂನಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಬಾಂಗ್ಲಾದೇಶದ ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಕಾನೂನು ಮಾಡಿ ಯೂನುಸ್ ಅವರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ಅವರೇ ರೂಲ್ಸ್ ಬರೆದು ನಡೆಸೋದಕ್ಕೆ ಅನುಮತಿ ಕೊಡ್ತು. ಸೊ ಆ ರೀತಿ ಮಾಡಿದ್ದಾರೆ. ಈ ಕೆಲಸ ಅವರು ಬಾಂಗ್ಲಾದೇಶಲ್ಲೂ ಮಾಡಿದ್ರು. ಭಾರತದಲ್ಲಿ ಈ ದಿನ ಅಂದಾಜು ನನಗೆ ಸುಮಾರು 10 ಕೋಟಿ ಕುಟುಂಬಗಳು ಅವರ ಕೆಲಸದಿಂದ ಇವತ್ತು ಬೆನಿಫಿಟ್ ಪಡೀತಾ ಇವೆ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಕಲಿಸಿದ್ರು ಅವರು. ಈ ಕೆಲಸಕ್ಕೆ ಅವರಿಗೆ 2006ರಲ್ಲಿ ಅವ್ರಿಗೆ ಮತ್ತು ಗ್ರಾಮೀಣ ಬ್ಯಾಂಕ್ಗೆ ಜಾಯಿಂಟಾಗಿ ನೊಬೆಲ್ ಪೀಸ್ ಪ್ರಶಸ್ತಿ ಬಂತು. ಕರೆಕ್ಟ್. ಆದರೆ ಈಗಿನ ಜನರ ಪರಿಸ್ಥಿತಿ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಈಗ ಮೈಕ್ರೋ ಫಿನಾನ್ಸ್ಗಳಂತಂದರೆ ಹೆಸರು ಕೇಳಿದ್ರೇ ಭಯ ಪಡುವಂಥ ಪರಿಸ್ಥಿತಿ ಆಗಿದೆ. ಎಷ್ಟೋ ಜನ ಅವ್ರಿಗೆ ಹೆದರ್ಕೊಂಡು ಮನೆ ಮಠ ಬಿಟ್ಕೊಂಡು ಊರು ಬಿಟ್ಟು ಓಡಿ ಹೋಗೋರಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಒಬ್ಬ ಮಹಿಳೆ ಗೃಹ ಮಂತ್ರಿ ಅವರಿಗೆ ತನ್ನ ತಾಳಿಯನ್ನೇ ಕಳಿಸ್ಕೊಟ್ಟಿದ್ದಂಥ ಒಂದು ಘಟನೆ ನಡೆದಿದೆ. ಈ ಥರ ಘಟನೆಗಳೆಲ್ಲ ನಡೀತಾ ಇರುವಾಗ ಏನನ್ಸುತ್ತೆ ಮೈಕ್ರೋ ಫಿನಾನ್ಸ್ಗಳ ಬಗ್ಗೆ? ಒಂದು ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಸರಿಯಾಗಿ ಮಾಡಿದ್ರೆ ಅದರಿಂದ ಜನಕ್ಕೆ ಭಾಳ ಉಪಯೋಗ ಆಗುತ್ತೆ. ಆದರೆ ದುರಾಸೆ ಇರೋರು ಈ ವ್ಯವಸ್ಥೆಯಲ್ಲಿ ಸೇರಿಕೊಂಡ್ರೆ ಅದರಿಂದ ತೊಂದರೆನೂ ಆಗುತ್ತೆ. ಇವಾಗ ಏನೇ ಕೆಲಸ ಆಗಲಿ, ನಾವು ನಮ್ಮ ಉದ್ದೇಶ ಸ್ವಚ್ಛವಾಗಿದ್ದು ನಾವು ಅದಕ್ಕೆ ಶ್ರಮಪಟ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಯಾವುದೇ ವ್ಯವಸ್ಥೆಯಿಂದ ಅದರಿಂದ ಬರಬೇಕಾಗಿರೋ ಫಲ ಬರೋದಕ್ಕೆ ಅವಕಾಶ ಆಗುತ್ತೆ. ಈ ರಾಜಕೀಯ ತಗೊಳ್ಳಿ, ರಾಜಕೀಯ ಒಳ್ಳೆಯದಕ್ಕೂ ಹೆದ್ದಾರಿ, ಕೆಟ್ಟದಕ್ಕೂ ಹೆದ್ದಾರಿ. ದುರಾಸೆ ಇರೋರು, ಲೂಟಿಕೋರು, ಭ್ರಷ್ಟಾಚಾರ ರಾಜಕೀಯ ಸೇರಿಕೊಂಡ್ರೆ ಈ ರಾಜಕೀಯ ಅಂದರೆ ಹೊಲಸು ಅಂತ ಹೇಗೆ ಈಗ ಜನರಲ್ ಭಾವನೆ ಇದೆ, ಅದೇ ರೀತಿ. ಬಟ್ ಒಳ್ಳೆ ರಾಜಕೀಯ ಇಲ್ಲದೆ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಅದೇ ರೀತಿ ಮೈಕ್ರೋ ಫೈನಾನ್ಸಲ್ಲೂ ಕೂಡ ಕಚ್ಚಡ ಮನೋಭಾವ ಇರೋ ಜನ ಸೇರಿಕೊಂಡ್ರೆ, ದುರಾಸೆ ಇರೋರು ಸೇರಿಕೊಂಡ್ರೆ, ಇದನ್ನ ಹೇಗೆ ನಾವು ಈ ಸಿಸ್ಟಮ್ನ ಲೂಟಿ ಮಾಡೋದಕ್ಕೆ ಬಳಸ್ಕೋಬೋದು ಅಂತ ಮಾಡಿಕೊಂಡ್ರೆ ಆವಾಗ ಸಮಸ್ಯೆ ಆಗುತ್ತೆ. ಸೊ ಆ ಥರ ಸಮಸ್ಯೆ ಆಗ್ತಾನೇ ಇದೆ. ನಾನು ಹೇಳಕ್ಕೆ ಹೊರಟಿದ್ದೆ ಇಂಡಿಯಾದಲ್ಲಿ 30 ವರ್ಷದ ಹಿಂದೆ ಅಂತ ಹೇಳಿದ್ದೆ. ನಾನು 1997ರಲ್ಲಿ ನಾನು ಅಮೇರಿಕಾದಲ್ಲಿ ನನ್ನ ವೈದ್ಯಕೀಯ ವೃತ್ತಿ ಬಿಟ್ಟು
ಪ್ರೊಫೆಸರ್ ಯೂನಸ್ ಅವರ ರೀತಿ ವಿಧಾನಗಳನ್ನ ಅವ್ರು ಮಾಡ್ತಿರೋ ಕೆಲಸದ ಅದ್ಭುತತೆಯನ್ನು ಅರ್ಥ ಮಾಡಿಕೊಂಡು ಅಂಥದ್ದೇ ಒಂದು ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಶುರು ಮಾಡಬೇಕಂತ ಹೇಳಿ ಬೇರೆ ಹಿತೈಷಿಗಳ ಜೊತೆ ಸೇರಿ ಒಂದು ಅಂಥ ಸಂಸ್ಥೆ ಶುರು ಮಾಡಿದ್ವಿ. ಅದು 21 ವರ್ಷ ನಾನು ಮುಖ್ಯಸ್ಥ ಆಗಿದ್ದೆ. ಸೊ ಆವಾಗಿಂದ ನಾನು ಹೇಳ್ದಂಗೆ ಶುರುವಲ್ಲಿ ಏನೂ ಇರಲಿಲ್ಲ. ಎಲ್ಲ ಒಂದೊಂದೇ ಹೆಜ್ಜೆ ಹಂತವಾಗಿ ಅದಕ್ಕೆ ಬೇಕಾಗಿರೋ ಒಂದು ವ್ಯವಸ್ಥೆ ರಚನೆ ಮಾಡಲಾಯಿತು. ಬಟ್ ದುರಾಸೆ ಇರೋ ಜನ ಆಗಾಗ ಬರ್ತಾನೆ ಇರ್ತಾರೆ. ಎಲ್ಲ ಕಡೆ ಸಂಸ್ಥೆ ಒಳಗಿಂದನೂ ಬರ್ತಾರೆ. ಸಂಸ್ಥೆನ ನಡೆಸೋ ಸಂಸ್ಥೆಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಭಾರತದಲ್ಲಿ ಎಲ್ಲ ಪ್ರೈವೇಟ್ ಸಂಸ್ಥೆಗಳು. ಇದು ಅರ್ಥ ಮಾಡ್ಕೊಳ್ಳೋದೊಂದು ಇಂಪಾರ್ಟೆಂಟ್. ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಗ್ರಾಮೀಣ್ ಬ್ಯಾಂಕ್ ಏನಿದೆ ಅದು ಆ್ಯಕ್ಚುಲಿ ಅವರ ಬಾರೋವರ್ಸೇ ಓನರ್ಸ್. ಅವರು 97% ಆಫ್ ದಿ ಓನರ್ಶಿಪ್ ಆಫ್ ಬಾಂಗ್ಲಾದೇಶ್, ಗ್ರಾಮೀಣ್ ಬ್ಯಾಂಕ್ ಬಾಂಗ್ಲಾದೇಶ್ ಈಸ್ ವಿತ್ ದೇರ್ ಬಾರೋವರ್ಸ್. ಅದರಲ್ಲೂ ಬಹಳಷ್ಟು ಮಹಿಳೆಯರೇ, ಮೋಸ್ಟ್ಲಿ ಮಹಿಳೆಯರೇ ಇರೋದು. ಅದು ಒಂದು. ಇಲ್ಲಿ ಭಾರತದಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ. ಇಲ್ಲಿ ಸಿಸ್ಟಮ್ ಬೇರೆ ಥರ ಇದೆ. ಇಲ್ಲಿ ಬಾರೋವರ್ ಓನ್ಡ್ ಸಂಸ್ಥೆ, ಇಲ್ಲಿ ಬಾರೋವರ್ ಓನ್ಡ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನನಗೆ ತಿಳಿದಂಗೆ ಆಲ್ಮೋಸ್ಟ್ ಎಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿರ್ಬೋದು, ಬಟ್ ದೊಡ್ಡ ಗಾತ್ರದಲ್ಲಿ ಅವರಿಲ್ಲ. ಇನ್ವೆಸ್ಟರ್ಸ್ ಬಂದರೆ ಅವ್ರ ಮನಸ್ಸಲ್ಲಿ ಮೊದಲು 3 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ, ನಾ ಇದ್ರಲ್ಲಿ ಎಷ್ಟು ದುಡ್ಡು ಮಾಡ್ಕೋಬೋದು. ಎರಡನೇ ಪ್ರಶ್ನೆ, ನಾ ಇದ್ರಲ್ಲಿ ಎಷ್ಟು ದುಡ್ಡು ಮಾಡ್ಕೋಬೋದು. ಮೂರನೇ ಪ್ರಶ್ನೆ, ಇದ್ರಲ್ಲಿ ಎಷ್ಟು ದುಡ್ಡು ಮಾಡ್ಕೋಬೋದು. ಅದಾದಮೇಲೆ ಮಿಕ್ಕಿದ್ದಿಲ್ಲ ನಾನು. ಓಕೆ, ಸೊ ಅಂಥವರ ಕೈ ಹಿಡಿತಕ್ಕೆ ಸಿಕ್ಕಾಕೊಂಡ್ರೆ ಆ ಮೈಕ್ರೋ ಫೈನಾನ್ಸ್ ಸಂಸ್ಥೆ, ಆ ಸಂಸ್ಥೆ ನಡತೆ ಕೂಡ ಏಟ್ ತಿನ್ನುತ್ತೆ. ಆ ಸಂಸ್ಥೆ ನಂಬ್ಕೊಂಡಿರೋರೆಲ್ಲರೂ ಏಟ್ ತಿಂತಾರೆ. ಆಮೇಲೆ ಈ ಬಡ ಜನರು ಅಂದರೆ ಅದರಲ್ಲೂ ಬಡವರಲ್ಲೂ ಅನುಕೂಲಸ್ಥರಲ್ಲೂ ಎಲ್ಲರಲ್ಲೂ ಕೂಡ ಅವರ ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ಅಲ್ಲೂ ಕೂಡ ಒಂದು ಮಧ್ಯಸ್ಥಿಕೆ ಶುರು ಮಾಡಿ ಏನೇನೋ ತರ್ತರಾವರಿ ತಂತ್ರಗಳು ವಹಿಸಿ ಉಪಯೋಗಿಸಿ ದುಡ್ಡು ಲೂಟಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆಯುತ್ತೆ. ಅದು ಮೊದಲಿಂದ ಆಗಾಗ ನಡೀತಾನೇ ಇತ್ತು, ಈಗಲೂ ನಡೀತಾ ಇದೆ. ಇವಾಗ ಪೇಪರ್ಗಳೆಲ್ಲ ಬರ್ತಾ ಇರೋದಾದರೆ ಈಗಲೂ ಇನ್ಫ್ಯಾಕ್ಟ್ ನಿನ್ನೆ ಮೊನ್ನೆ ವರದಿಯಲ್ಲಿ ನೋಡಿದ್ರೆ ಮಧ್ಯಸ್ಥರ ಹಾವಳಿ ತುಂಬ ಇದೆ ಅಂತ ಹೇಳಿ. ಅದು ಒಂದು ದೊಡ್ಡ ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮೈಕ್ರೋ ಫೈನಾನ್ಸ್ ಶುರುವಾದಾಗ ಏನೂ ಇರಲಿಲ್ಲ. ಆ್ಯಕ್ಚುಲಿ RBI ರೂಲ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬ್ಯಾಂಕ್ಗಳಿಂದ ಲೋನ್ ತೊಗೊಳ್ಳೋದಕ್ಕೆ ಅವಕಾಶನೇ ಇರಲಿಲ್ಲ. 98ಅಲ್ಲಿ ಫಸ್ಟ್ ಟೈಮ್ RBI ಅಂದರೆ ಈ ಈ ಬಡತನ ನಿವಾರಣೆ ಮಾಡಬೇಕು ಅಂತ ಕಾಳಜಿ ಇಟ್ಕೊಂಡಿರೋರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆ ಕಾರಣಕ್ಕೆ ಶುರು ಮಾಡಬೇಕು ಅಂದವರು RBI ಜೊತೆ ಭಾಳ ಒಡನಾಟ ಮಾಡಿ, ಅವ್ರ ಸಂಪರ್ಕ ಮಾಡಿ, ಅವ್ರಿಗೆ ಇದು ಪರಿಚಯ ಮಾಡಿಸಿ ಮೊದಲನೇ ಸಾರ್ತಿ ಬ್ಯಾಂಕ್ಗಳು 98ಅಲ್ಲಿ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಲೋನ್, ಆಸ್ತಿ ಆಧಾರ ಇಲ್ಲದೆ ಲೋನ್ ಕೊಡ್ಬೋದು, ಅವ್ರ ಕೆಲಸದ ಆಧಾರದ ಮೇಲೆ ಲೋನ್ ಕೊಡ್ಬೋದು ಅಂತ ಹೇಳಿ ಒಂದು ಸರ್ಕ್ಯುಲರ್ ಹೊರಡಿಸ್ತು. ಸೊ ಅಲ್ಲಿಂದ ಸುಮಾರಷ್ಟು ಬಹಳ ಹೆಜ್ಜೆಗಳು, ಬಹಳ ಪ್ರೋಗ್ರೆಸ್ ಆಗಿದೆ. ಆಗ ಅಲ್ಲಲ್ಲಿ ಆಗಾಗ ವಿಪರೀತ ನಡತೆಗಳು ಬೇರೆ ಬೇರೆ ಜನಗಳಿಂದ ಆಗಿದೆ. ಆ ಥರ ಸಮಸ್ಯೆಗಳು ಇವಾಗಲೂ ಅದೇ ಥರ ಆಗ್ತಾಯಿದೆ. ಸೊ ಒಂದು ದೊಡ್ಡ ಸಮಸ್ಯೆ ಅಂತಂದರೆ, ಬೈ ದ ವೇ, ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಫಾರ್ಮಲಿ ಒಂದು ಕಂಪನಿ ಫಾರ್ಮ್ಯಾಟ್ ಇದ್ದು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಮಿಷನ್ ತೊಗೊಂಡಿದ್ರೆ ಅವ್ರಿಗೆ ರೂಲ್ಸ್ ಭಾಳ ಟೈಟ್ ರೂಲ್ಸ್ ಅಪ್ಲೈ ಆಗುತ್ತೆ. ಆಗ್ತಾ ಇತ್ತು ನಾನು ಬಿಟ್ಟಾಗ. ಇವಾಗ ಏನಾದ್ರು ಸಡಲ ಮಾಡಿದರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರಿ ಒಂದು ಸ್ವಲ್ಪ ಹೊತ್ತು ಕೆಳಗೆ ಮಾತಾಡುವಾಗ 22ರಲ್ಲಿ ಅದನ್ನೆಲ್ಲ ಸಡಲ ಮಾಡಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು 22ರಲ್ಲಿ ನಾನು ಇರಲಿಲ್ಲ ಆ ಕ್ಷೇತ್ರದಲ್ಲಿ. ಬಟ್ ನಾನು ಇದ್ದಾಗ ತುಂಬ ಟೈಟ್ ರೂಲ್ಸ್ ಇತ್ತು. ಇದು ಗ್ರಾಹಕರಿಗೆ, ಬಾರೋವರ್ಸ್ಗೆ ಅನ್ಯಾಯ ಆಗಬಾರ್ದು, ಬಡವ್ರ ಜನಕ್ಕೆ ಅನ್ಯಾಯ ಆಗಬಾರ್ದು, ಸಂಸ್ಥೆಗಳು ಕೂಡ ಅವ್ರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೊಂದು ಅವಕಾಶ ಬೇಕು ಅಂತ ಹೇಳಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇತ್ತು. ಸೊ ಆ ನೀತಿ ನಿಯಮಗಳು ಒಳಪಟ್ಟಿರುವಂಥ ಸಂಸ್ಥೆಗಳು, ಅದರಲ್ಲೂ ಆ ಸಂಸ್ಥೆಗಳ ಮುಖ್ಯಸ್ಥರು ಏನಾದರೂ ನಿಜವಾಗ್ಲೂ ಬಡತನ ನಿವಾರಣೆ ಮೇಲೆ ಅವ್ರಿಗೆ ಮನಸ್ಸಿದ್ರೆ, ಕಾಳಜಿ ಇದ್ದರೆ, ಜಾಸ್ತಿ ದುಡ್ಡು ಮಾಡ್ಕೋಬೇಕು, ಇನ್ನೂ ಜಾಸ್ತಿ ದುಡ್ಡು ಮಾಡ್ಕೋಬೇಕು ಅನ್ನೋ ಮನೋಭಾವ ಇಲ್ಲದೇ ಇದ್ದರೆ ಬಹಳ ಚೆನ್ನಾಗಿ ನಡೆಯುವಂಥ ಸಂಸ್ಥೆಗಳಿವೆ. ಆದರೆ ಒಂದು ಬಹಳ ದೊಡ್ಡ ಹಾವಳಿ ಏನಂದರೆ, ಈ ಲೇವಾದೇವಿಯವರು ಏನಿದ್ರು ಮೊದಲು ಅವ್ರಿಗೇನು ಯಾರು ಹೇಳೋರು ಕೇಳೋರಿಲ್ಲ, ಸಾಲ ಕೊಡೋರು, ಇಷ್ಟ ಬಂದಂಗೆ ಬಡ್ಡಿ ತೊಗೊಳ್ಳೋರು. ಅವರು ಕೂಡ ಬಿಸ್ನೆಸ್ ರಿಜಿಸ್ಟರ್ಡು ಇಲ್ಲ, ಕಂಪ್ನಿನೂ ಅಲ್ಲ, ನಿಜವಾದ ಕಂಪ್ನಿನೂ ಅಲ್ಲ, ಕಂಪ್ನಿ ಅಂತ ಹೇಳ್ಕೊತಾರೆ. RBI ರಿಜಿಸ್ಟ್ರೇಷನ್ ಇರೋದಿಲ್ಲ, RBI ಅನುಮತಿ ಇರೋದಿಲ್ಲ, ನೋಂದಣಿ ಇರೋದಿಲ್ಲ.
ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ದುರುಪಯೋಗ ಮಾಡ್ಕೋತಾರೆ. ಅದು ಬಹಳ ದೊಡ್ಡ ಹಾವಳಿ ಇದೆ. ಆಮೇಲೆ ಇನ್ನೊಂದು ಮಹಿಳೆಯರು ಕೂಡ ಐ ಮೀನ್ ಬಡವರು, ಹೆಚ್ಚಾಗಿ ಮಹಿಳೆಯರೇ ಇದನ್ನು ಇದಕ್ಕೆ ಮಹಿಳೆಯರಿಗೆ ಸಾಲ ಕೊಡೋದು. ಇದು ಬಾಂಗ್ಲಾದೇಶಲ್ಲಿ ಗೊತ್ತಾಗಿದೆ, ಮಹಿಳೆಯರಿಗೆ ಸಾಲ ಕೊಟ್ಟರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಬರೀ ಗಂಡಸರಿಗೆ ಸಾಲ ಕೊಟ್ಟರೆ ಸಾಮಾನ್ಯವಾಗಿ ಅವರು ದುಡ್ಡು ವ್ಯರ್ಥ ಮಾಡ್ತಾರೆ, ಆ ಥರ ಸಮಸ್ಯೆ ಬಂತು. ಇಲ್ಲಿ ಇಂಡಿಯಾದಲ್ಲಂತೂ ಕುಡಿಯೋದು ತುಂಬ ಇದೆ. ಬಾಂಗ್ಲಾದೇಶಲ್ಲೂ ಕುಡಿಯೋದು ಇರ್ಬೋದು, ಇಲ್ಲಿರ್ಬೋದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ಕುಡಿಯೋದು ನಿಷೇಧ ಅಂತ ಕೇಳಿದ್ದೀನಿ. ಸೊ ಅದು ಒಟ್ಟಿನಲ್ಲಿ ದುಡ್ಡು ವೇಸ್ಟ್ ಮಾಡೋದಂತೂ ಗಂಡಸರು ಜಾಸ್ತಿ ಮಾಡ್ತಾರೆ. ಹೆಂಗಸರು ಅವ್ರಿಗೆ ಅವರ ಕುಟುಂಬದ ಸಮಸ್ಯೆಗಳು, ಅವ್ರ ಮಕ್ಕಳಿಗೆ ಮೇಲೆ ಇರೋ ಕಾಳಜಿ, ಅದೆಲ್ಲ ಅದಕ್ಕೆ ಜಾಸ್ತಿ ಗಮನ ಇರುತ್ತೆ. ನಮ್ಮ ಭಾರತದಲ್ಲಿ, ಬಾಂಗ್ಲಾದೇಶಲ್ಲೂ ಕೂಡ ಇರ್ಬೋದು, ಭಾರತದಲ್ಲಿ ಒಂದು ಪದ್ಧತಿ ಇದೆ. ಮನೆಯಲ್ಲಿ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೇಲೂ ಇರ್ತಾಯಿತ್ತು. ಏನಂದರೆ ಅಡುಗೆ ಮಾಡಿದ್ರೆ ಫಸ್ಟು ಗಂಡನಿಗೆ ಮಕ್ಕಳಿಗೆ ಕೊಡೋದು, ಏನಾದರೂ ಉಳಿದ್ರೆ ಅಮ್ಮನ ಗುಂಟು, ಇಲ್ಲದಿದ್ರೆ ಇಲ್ಲ, ಯಾರಿಗೂ ಇಲ್ಲದಿದ್ರೆ ಗಂಡನ ಗುಂಟು. ಓಕೆ, ಆ ರೀತಿ. ಸೊ ಆ ನೋವುಗಳನ್ನು ಅರಿತಿರೋರು ಮಹಿಳೆ ಸರಿಯಾಗಿ ಸದುಪಯೋಗ ಪಡ್ಕೋತಾರೆ ಅಂತ ಹೇಳಿ ಬಾಂಗ್ಲಾದೇಶದಲ್ಲಿ ಗೊತ್ತಾಯಿತು. ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಇಂಡಿಯಾದಲ್ಲೂ ಕೂಡ ಅಲ್ಲಿಂದ ಪಾಠ ಕಲ್ತ್ಕೊಂಡು ಮಹಿಳೆಯರಿಗೆ ಜಾಸ್ತಿ ಕೊಡೋದು, ಗಂಡಸರಿಗೆ ಮೈಕ್ರೋ ಫೈನಾನ್ಸ್ ಸಾಲಗಳು ಕೊಡೋದು ಭಾಳ ಕಡಿಮೆ ನನಗೆ ಗೊತ್ತಿರೋ ಹಾಗೆ. ನಾನಿದ್ದಿದ್ದ ಕಡೆ ಅಂತೂ ಬರೀ ಮಹಿಳೆಯರಿಗೆ ಕೊಡ್ತಾಯಿದ್ವಿ. ಆದರೆ ಆ ಗಂಡಂದ್ರೆ ಒಪ್ಪಿಗೆ ತೊಗೊಂಡು ಕೊಡ್ತಾಯಿದ್ವಿ. ಗಂಡಸರ ಹತ್ರನೂ ಸೈನ್ ಮಾಡಿಸ್ಕೊಂಡು ತೊಗೋತಾ ಇದ್ವಿ. ಇಲ್ಲದೇ ಇದ್ರೆ ಹೆಂಡತಿಗೆ ನಾವು ಸಾಲ ಕೊಟ್ಟರೆ ಅವ್ನ ಗಂಡ ಮನೆಯಲ್ಲಿ ಅದನ್ನ ಕಿತ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ದುಡ್ಡು ಹಾಳಾಗುತ್ತೆ, ನಾವಲ್ಲಿ ವಸೂಲಿಗೆ ಹೋದರೆ ನೀನು ಯಾರನ್ನ ಕೊಟ್ಟು ಕೇಳಿದೆಯಾ ಅಂತ ಆ ಥರ ಗಲಾಟೆ ಬರುತ್ತೆ. ಕರೆಕ್ಟ್. ಸೊ ದುರುಪಯೋಗ ಮಾಡಿಕೊಂಡ್ರೆ ಸಮಸ್ಯೆ ಆಗುತ್ತಮ್ಮ, ಅದಕ್ಕೆ ಪ್ರಾಬ್ಲಮ್ ಇದೆ. ಸೊ ಈಗ ಕಂಪ್ಲೇಂಟ್ಸ್ ಬಂದಿದೆ, ತುಂಬ ಕಂಪ್ಲೇಂಟ್. ನಾನು 7.8 ಲಕ್ಷ 7,80,000 ಕಂಪ್ಲೇಂಟ್ಸ್ ಬಂದಿದೆ ಅಂತ ಪ್ರಜಾವಾಣಿಯಲ್ಲಿ 3-4 ದಿನದಲ್ಲಿ ಓದಿದೆ. ಅಷ್ಟು ಕಂಪ್ಲೇಂಟ್ಗಳು ಒಂದೇ ದಿನಕ್ಕೆ ಬರೋದಿಲ್ಲ. ಇದು ಅಂದರೆ ಈ ಸಮಸ್ಯೆ ಒಂದಿನಕ್ಕೆ ಶುರುವಾಗಿಲ್ಲ, ಸಮಸ್ಯೆ ವರ್ಷಾನುಗಟ್ಲೆಯಿಂದ ಆಗ್ತಾ ಇದೆ. ಅದ್ರ ಮೇಲೆ ಯಾರೂ ಅದು ಸರಿಯಾಗಿ ಗಮನ ಹರಿಸಿಲ್ಲ. ಆ ವರದಿಲಿ, ಪ್ರಜಾವಾಣಿ ವರದಿಲಿ ಹಾಕಿತ್ತು, ಈ ಕಂಪ್ಲೇಂಟ್ ತೊಗೊಳ್ಳೋದಕ್ಕೆ ಒಂದು ವಿಶೇಷ ವ್ಯವಸ್ಥೆ ಹಿಂದಿನ ವರ್ಷ ಶುರು ಮಾಡಿದ್ರು ಅಂತ. ಹಿಂದಿನ ವರ್ಷ ಅಂದರೆ ಯಾವ ತಾರೀಕು ನನಗೆ ಗೊತ್ತಿಲ್ಲ. ಶುರು ಮಾಡಿದಾಗಿಂದ ಈ ಥರ 7,80,000 ಹತ್ತಿರ 8 ಲಕ್ಷ ಕಂಪ್ಲೇಂಟ್ಗಳು ಬಂದಿದೆ ಅಂತ ಹೇಳಿ. ಸೊ ಅದಕ್ಕೆ ಪ್ರಶ್ನೆ ಬರುತ್ತೆ, ಇದಕ್ಕೆ ಮೊದಲು ಈ ಕಂಪ್ಲೇಂಟ್ಸ್ ತೊಗೊಳ್ಳೋದಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ವಾ? ಓಕೆ, ಆ ಕಂಪ್ಲೇಂಟ್ಸ್ ತೊಗೊಂಡ್ರೆ ಅದನ್ನು ಸರಿಯಾಗಿ ತನಿಖೆ ಮಾಡೋ ವ್ಯವಸ್ಥೆ ಇರಲಿಲ್ವಾ? ತನಿಖೆ ಮಾಡಿ ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅಥವಾ ವ್ಯವಸ್ಥೆಯಲ್ಲಿ ಏನಾದ್ರು ತಪ್ಪಿದೆಯಾ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ತಿದ್ದುಪಡಿ ಕ್ರಮ ತೊಗೊಳ್ಳೋರು ಇರಲಿಲ್ವಾ? ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಕೊಡೋದಾಗಲಿ ಅಥವಾ ಅವ್ರಿಗೆ ಪೆನಲ್ಟಿ ದಂಡ ಹಾಕೋದಾಗಲಿ ಆ ಥರ ಇರಲಿಲ್ವಾ? ವ್ಯವಸ್ಥೆಯಲ್ಲಿ ಸಮಸ್ಯೆ ಇದ್ದರೆ ಅದನ್ನ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಕಾಳಜಿ ಇರಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಇದೆಲ್ಲ ಮುಚ್ಚಿಟ್ಟಿದ್ರಾ? ಇವತ್ತು ನೀವು ಅದನ್ನು ಬಿಚ್ಚು ಮನಸ್ಸಿಂದ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಇದೆಲ್ಲ ಇಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಏನೇ ಕಾರ್ಯ ಮಾಡಬೇಕಾದ್ರೆ ಯಾವಾಗಲೂ ಪರ್ಫೆಕ್ಟಾಗೇ ಇರುತ್ತೆ, ಪರ್ಫೆಕ್ಟಾಗಿ ಶುರುವಾಗುತ್ತೆ, ಪರ್ಫೆಕ್ಟಾಗಿ ಕೊನೆ ತನಕ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಚಿಕ್ಕ ಸಮಸ್ಯೆಗಳು ಬರ್ತಾನೆ, ಚಿಕ್ಕದು ಒಂದೊಂದು ಸಾರಿ ದೊಡ್ಡ ಸಮಸ್ಯೆಗಳು ಕಂಡು ಬರ್ತಾನೆ ಇರುತ್ತೆ. ಅದನ್ನ ನಾವು ಭಾಳ ಗಮನ ಕೊಟ್ಟು ಅದು ಏನು ಸಮಸ್ಯೆ, ಅದರಿಂದ ಏನು ಪರಿಣಾಮ ಅಂತ ನಾವು ಅದಕ್ಕೆ ಗಮನ ಕೊಟ್ಟು ಅದನ್ನ ನಮ್ಮ ವ್ಯವಸ್ಥೆನ ಸರಿ ಮಾಡ್ಕೋಬೇಕು. ಯಾರಾದರೂ ತಪ್ಪು ರೀತಿ ನಡ್ಕೋತಾ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅದು ಇರಲಿಲ್ವೇನೋ ಅಂತ ಪ್ರಶ್ನೆ ಬರುತ್ತೆ. ಓಕೆ, ಸೊ ಇವಾಗ ನೋಡಬೇಕು ಈ ಥರ ಆಗ್ತಾಯಿದ್ರೆ ಯಾತಕ್ಕಾಗಿದೆ. ಇವಾಗ ಒಂದು ವರದಿ ಇತ್ತು, ಒಂದು ಬಾಣಂತಿ, ಒಂದು ವೃದ್ಧೆ, ಕೆಲವು ಮಕ್ಕಳು ಅವ್ರ ಮನೆಯವ್ರಿಗೆ ಬಾಗಿಲಿಗೆ ಬೀಗ ಹಾಕಿ ಅವ್ರು ಹೊರಗಡೆ ಕೂತ್ಕೊಂಡಿರೋದು ಫೋಟೋ ನೋಡಿದೆ ನಾನು. ಅದು ಕೋರ್ಟ್ ಆರ್ಡ್ರಿಂದ ಪೊಲೀಸ್ ಪ್ರೊಟೆಕ್ಷನಲ್ಲಿ ಮಾಡಿದ್ರು ಅಂತ ಹೇಳಿ. ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಹೇಗಾಗುತ್ತೆ ಅಲ್ಲಿ ಯಾರ್ಯಾರು ತಪ್ಪಿತಸ್ಥರು, ಯಾವ ರೀತಿ ತಪ್ಪುಗಳು ಮಾಡಿದ್ದಾರೆ, ಅಥವಾ ವ್ಯವಸ್ಥೆಯಲ್ಲಿ ಏನು ಲೋಪದೋಷಗಳಿದೆ ಅದನ್ನ ಸರಿ ಮಾಡಬೇಕು. ಸೊ ಅದು ರಾಜಕಾರಣ ಆ್ಯಕ್ಚುಲಿ ಒಂದು ಆಡಳಿತದ ಒಂದು ಫೇಲ್ಯೂರ್ ಅಂತ ಅನ್ಕೋಬಾರ್ದು. ಓಕೆ, ಇವತ್ತು ಸದ್ದಾಗ್ತಾ ಇದೆ, ಒಳ್ಳೇದು, ಇವತ್ತು ಸದ್ದಾಗ್ತಾ ಇದೆ, ಮೊದಲೇ ಆಗಬೇಕಾಗಿತ್ತು. ಅದು 10,000 ಕಂಪ್ಲೇಂಟ್ ಇದ್ದಾಗಲೇ ದೊಡ್ಡ ಸದ್ದಾಗಬೇಕಾಗಿತ್ತು, 5,000 ಇದ್ದಾಗ ಆಗಬೇಕಾಗಿತ್ತು. ನಮ್ಮಲ್ಲಿ
ಸರಿಯಾಗಿ ಸಂಸ್ಥೆ ನಡೆಸಿದ್ರೆ ಒಂದೊಂದು ಕಂಪ್ಲೇಂಟು ಸೀರಿಯಸ್ ಆಗಿ ತೊಗೋಬೇಕು. ಅದು ಆಗದೇ ಇರೋಗೆ ಏನೋ ಕ್ರಮ ತಗೋಬೇಕು. ಸೊ ಇದು ಭಾಳ ವಿಷಾದಕರ. ನನ್ನ ವೈದ್ಯಕೀಯ ವೃತ್ತಿನ ನಮ್ಮ ದೇಶ ಬಹಳ ಬಡ ದೇಶ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿತ್ತು, ಇವಾಗಲೂ ಇದೆ. ಏನಾದರೂ ಮಾಡಬೇಕು ಅಂತ ನಾನು ಬಂದೆ. ಅದನ್ನು ಆ ರೀತಿ ಮನೋಭಾವ ಇಟ್ಕೊಂಡು ಮಾಡಿದ್ರೆ, ಈ ಸಮಸ್ಯೆಗಳನ್ನ ಸರಿ ಮಾಡಿದ್ರೆ ಮಾಡಬೇಕಾಗುತ್ತೆ. ಬಡವರಿಗೆ ನೋವು ಮಾಡಿದ್ರೆ ಅದು ಒಳ್ಳೆಯದಲ್ಲ, ಪ್ರಯೋಜನ ಇಲ್ಲ. ಸರ್, ಈಗ ಮತ್ತೊಂದಂತಂದರೆ ಲಾಸ್ಟ್ ಇಯರ್ 2022ದಲ್ಲಿ RBI ಈ ಫಿನಾನ್ಸ್ ಸೆಕ್ಟರ್ನ ಒಂದು ಡಿರೆಗ್ಯುಲೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಈಗ ಕೆಲವೊಂದಿಷ್ಟು ಬಡ್ಡಿ ಇಂಟ್ರೆಸ್ಟ್ಗಳನ್ನು ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ಗಳನ್ನು ನೀವೇ ಸೆಟ್ ಮಾಡ್ಕೊಳ್ಳಿ ಅಂತ ಫ್ರೀಯಾಗಿ ಬಿಡುತ್ತೆ. ಸೊ ಈ ರೀತಿ ಫ್ರೀಯಾಗಿ ಬಿಟ್ಟಿದ್ರಿಂದ ಈ ಫಿನಾನ್ಸ್ ಕಂಪನಿಗಳೇನಾಗುತ್ತೆ ಅಂತಂದರೆ ಸೆಲ್ಫ್ ರೆಗ್ಯುಲೇಟಿಂಗ್ ಕಂಪ್ನಿಗಳಾಗುತ್ತೆ. ಸೊ ಇದರಿಂದ ಇಷ್ಟು ಸಡಲಾಗಿ ಬಿಟ್ಟಿದ್ರಿಂದ ಇಷ್ಟೆಲ್ಲ ಈಗ ಸಮಸ್ಯೆಗಳಾಗ್ತಾ ಉಂಟಾ ಅಂತ? ಓಕೆ, 22ರಲ್ಲಿ ಏನು ಡಿರೆಗ್ಯುಲೇಟ್ ಮಾಡಿದ್ರು ಗೊತ್ತಿಲ್ಲಮ್ಮ. ಫೈನಾನ್ಸ್ ಸೆಕ್ಟರ್ ಅಂದರೆ ಫೈನಾನ್ಸ್ ಸೆಕ್ಟರ್ ಬಹಳ ಇಟ್ಸ್ ಅ ವ್ಯಾಸ್ಟ್ ಸೆಕ್ಟರ್. ಓಕೆ, ಅದರಲ್ಲಿ ಏನೇನು ಡಿರೆಗ್ಯುಲೇಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರು ಏನಾದ್ರು ತಪ್ಪು ಮಾಡಿರ್ಬೋದು, ಗೊತ್ತಿಲ್ಲ. ಐ ಮೀನ್ ನೀವು ಸೆಲ್ಫ್ ರೆಗ್ಯುಲೇಷನ್ ನೀವು ತಪ್ಪು ಮಾಡಿದ್ರೆ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಅಂದರೆ ಎಷ್ಟು ಜನ ಮಾಡ್ಕೋತಾರೆ? ಓಕೆ, ಒಳ್ಳೆ ಮನಸ್ಸಿನಲ್ಲಿ ಒಳ್ಳೆ ನಿಯತ್ತಿರೋರು ಮಾಡ್ಕೋಬೋದು, ಮಾಡ್ಕೋತಾರೆ ಕೂಡ. ಬಟ್ ಮನಸ್ಸಲ್ಲಿ ಅವರು ಇಲ್ಲಿ ಇದು ಮೈಕ್ರೋ ಫೈನಾನ್ಸ್ ಕ್ಷೇತ್ರ ಒಂದು ಚಿನ್ನದ ಗಣಿ ಅಂತ ಅಂದ್ಕೊಂಡು ಬಂದಿದ್ದರೆ ಅವ್ರು ರೆಗ್ಯುಲೇಟ್ ಮಾಡ್ಕೊಳ್ಳೋ ರೀತಿಯೇ ಬೇರೆ. ಓಕೆ, ಅವರು ಬಡವ್ರಿಗೆ ಏನಾದರೂ ಆಗಲಿ ನನಗೆ ಎಷ್ಟು ನಮ್ಮ ಸಂಸ್ಥೆಗೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಲಾಭ ಬರ್ತಾ ಇದೆ, ಅವ್ರಿಗೆ ಇನ್ವೆಸ್ಟರ್ಸ್ಗೆ ತೋರಿಸ್ಬೇಕು. ನನಗೆ ಇಷ್ಟು ಪರ್ಸೆಂಟು ನಮ್ಮದು ಇಷ್ಟು ಪರ್ಸೆಂಟ್ ಲಾಭ ಬರ್ತಾ ಇದೆ, ಆ್ಯನ್ಯುವಲಿ ಕಾಂಪೌಂಡೆಡ್ ರೇಟ್ ಆಫ್ ರಿಟರ್ನ್ ಅಂತ ಏನೋ ತೋರಿಸ್ಕೋಬೇಕಾಗತ್ತೆ ಅವ್ರಿಗೆ. ಸೊ ಪೂರ್ತಿ ಬಿಡೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ನನಗೆ RBI ನನಗೆ ವೈಯಕ್ತಿಕ ಅಂದರೆ ಮೈಕ್ರೋ ಫೈನಾನ್ಸ್ ಸಂಬಂಧ ಅಲ್ಲ, ಒಂದು ಗ್ರಾಹಕನಾಗಿ ವೈಯಕ್ತಿಕವಾಗಿ ಭಾಳಷ್ಟು ಸಮಸ್ಯೆಗಳು ನನಗೆ ಬ್ಯಾಂಕ್ಗಳ ನಡೆಸೋ ರೀತಿಯಲ್ಲಿ ಸಮಸ್ಯೆ ಕಂಡು ಬಂದಿದೆ. RBIಗೆ ಹೋದಾಗ ನನಗೆ ಒಂದು ಸರ್ತಿ ತುಂಬ ಒಳ್ಳೆ ಸ್ಪಂದನೆ ಸಿಕ್ತು, ಆದರೆ ಇನ್ನು ಕೆಲವು ಸರ್ತಿ ಸರಿಯಾಗಿ ಸ್ಪಂದನೆ ಸಿಕ್ಕಲಿಲ್ಲ. ಸೊ RBI ತಪ್ಪಿಗೆ ಇರ್ಬೋದು, ಗೊತ್ತಿಲ್ಲ. ಈಗ ಈ ರೀತಿ ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ RBI ಕಡೆಯಿಂದ ಇರುವಂತಹ ಗೈಡ್ಲೈನ್ಸ್ಗಳೇನು? ನಾನು ಇವತ್ತೇನಿದೆ ನಾನು ಹೇಳೋಕ್ಕಾಗೋದಿಲ್ಲ. ನನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಬಿಟ್ಟು 7.5 ವರ್ಷ ಆಯಿತು. 2017 ನಾನು ಬಿಟ್ಟಿದ್ದು. ಈಗ ನಾನು ಮಾಡ್ತಾ ಇರೋ ಕೆಲಸನೂ ಇದು ಇಟ್ಸ್ ಆಲ್ಸೋ ವೆರಿ ತುಂಬ ಬ್ಯುಸಿ, ತುಂಬ ಟೈಮ್ ಡಿಮ್ಯಾಂಡಿಂಗ್ ಆಗಿದೆ. ಹಾಗಾಗಿ ನಾನು ಮೈಕ್ರೋ ಫೈನಾನ್ಸಲ್ಲಿ RBI ಗೈಡ್ಲೈನ್ಸ್ ಏನಿದೆ ನಾನು ಇವತ್ತು ನೋಡ್ಕೊಂಡು ಹೋಗೋದಿಲ್ಲ. ಪರಿಶೀಲನೆ ಮಾಡಬೇಕು ಏನಿದೆ ಅಂತ ನೋಡಬೇಕು. ಈಗ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತಂದ್ರೆ 5 ಗಂಟೆ ನಂತರ ಸಾಲವನ್ನ ಮರುಪಾವತಿ ಕೇಳೋಕೆ ಯಾರು ಸಹ ಕಂಪನಿ ಕಡೆಯಿಂದ ಹೋಗಬಾರ್ದು ಅಂತ ಹೇಳಿದ್ದಾರೆ. ಅದು ಬಹಳ ಸಮಸ್ಯೆ. ಸಿದ್ದರಾಮಯ್ಯ ಅವರು ಉದ್ದೇಶ ಚೆನ್ನಾಗಿದೆ, ಆದರೆ ಅವ್ರಿಗೆ ಇದ್ರ ಅರಿವಿಲ್ಲ. ಯಾರಾದರೂ ಕೆಲಸಗಾರರು ಬೆಳಗ್ಗೆ 7 ಗಂಟೆಗೆ ಅವ್ರ ಮನೆ ಬಿಟ್ಟು ಹೋಗಿ 5 ಗಂಟೆ ಮೇಲೆ ವಾಪಸ್ ಬಂದರೆ ಅವ್ರ ಹತ್ರ ಯಾವಾಗ ವಸೂಲಿ ಮಾಡಿಸ್ಕೊತೀರಿ? ಅವ್ರಿಗೆ ಸಾಲ ಕೊಡಲೇಬಾರ್ದು. ಹಾಗಾದರೆ ಅವ್ರು ಸಾಲ ತೊಗೊಂಡಾಗ ಬೆಳಗ್ಗೆ 9 ಗಂಟೆಗೆ ಸಾಲ ತೊಗೊಂಡು 10 ಗಂಟೆಗೆ ಸಾಲ ತೊಗೊಂಡು ಆಮೇಲೆ ತಿರ್ಗಾ ಅವರು ಅವ್ರ ಮಾಮೂಲಿ ಕೆಲಸ ಮೇ ಬಿ ಸಾಲ ತಗೊಳ್ಳೋ ದಿನ ಅವ್ರು ಕೆಲಸಕ್ಕೆ ರಜಾ ಹಾಕಿ ತೊಗೊಂಡಿರ್ಬೋದು. ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಅದು ಆ್ಯಕ್ಚುಲಿ ಸಿದ್ದರಾಮಯ್ಯ ಅವ್ರ ಉದ್ದೇಶ ಚೆನ್ನಾಗಿದೆ. ಸಿದ್ದರಾಮಯ್ಯ ಅವರ ಬಹಳಷ್ಟು ಅವ್ರು ಮಾಡಿರೋ ಕೆಲಸಕ್ಕೆ ಬಹಳ ಗೌರವ ಇದೆ ಎಲ್ಲ ಸಮಾಜದಲ್ಲಿ, ಒಳ್ಳೆಯದು. ಆದರೆ ಇದು ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ನನ್ನ ಸಲಹೆ, ದಯವಿಟ್ಟು ಆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆಕ್ಮಿ ಅಂತ ಇದೆ, ಅದು ಪೇಪರಲ್ಲಿ ಇವತ್ತು ನೋಡಿದೆ, ನಾನು ಇದ್ದಾಗಲೂ ಇತ್ತದು, ಕರ್ನಾಟಕ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ, ಅಂಥವ್ರ ಜೊತೆ ಮಾತಾಡಿ ಅವ್ರಿಗೆ ಕೇಳಿ ಇದು ಓಕೆನಾ ಸರಿಯಾ ಇಲ್ವಾ ಅಂತ ಕೇಳಿ. ಅವ್ರಿಗೆ ಒಂದು ವೇಳೆ ಅದು ಸಮಸ್ಯೆ ಆಗುತ್ತೆ ಅಂತಂದರೆ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ರ ಜೊತೆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಅವರನ್ನು ಪಾರ್ಟ್ನರ್ಸ್ ಮಾಡ್ಕೊಳ್ಳಿ. ಅವ್ರನ್ನ ಆಟೋಮ್ಯಾಟಿಕ್ಕಾಗಿ ಕೆಟ್ಟವರು ಅಂತ ತಳ್ಳೋದು ಸಮಸ್ಯೆ ಆಗುತ್ತೆ, ಅದು ಸೂಕ್ತ ಅಲ್ಲ. ಆಮೇಲೆ ಇನ್ನೂ ಒಂದು ಪೇಪರಲ್ಲಿ ಓದಿದ್ದು ನಾನು, ಸಿದ್ದರಾಮಯ್ಯನ ಸರ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಪ್ರಶ್ನೆ ಮಾಡಿದ್ರು, ಯಾತಕ್ಕೆ ಮತ್ತೆ ಅವ್ರಿಗೆ ಸಾಲ ಕೊಡ್ತೀರಿ ಅಂತ ಹೇಳಿ. ಓಕೆ, ಮತ್ತೆ ಅದು ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು ಪ್ರಶ್ನೆ. ಯಾಕೆಂದರೆ ಯಾರಿಗಾದ್ರೂ ಇವಾಗ ನೀವೊಂದು ವ್ಯಾಪಾರ ಮಾಡ್ತೀರಮ್ಮ, ನಿಮಗೆ ವ್ಯಾಪಾರಕ್ಕೆ ಒಂದು ಬಂಡವಾಳ ಬೇಕು, 1,000 ರೂಪಾಯಿ ಬಂಡವಾಳ ತೊಗೋತೀರಿ. ನಿಮಗೆ
ಸಾಲನ ಅದನ್ನ ವಾರ ಆಗಲಿ ತಿಂಗಳಾಗಲಿ ವಾಪಸ್ ಮಾಡ್ತಾ ಇರಬೇಕು. ಸೊ 1 ವರ್ಷದಲ್ಲೋ 1.5 ವರ್ಷದಲ್ಲೋ ನಿಮ್ಗೆ ಎಷ್ಟು ಟೈಮ್ ಕೊಟ್ಟರೆ ಅಷ್ಟರಲ್ಲಿ ವಾಪಸ್ ಮಾಡಬೇಕು. ಸೊ ಅಷ್ಟು ವಾಪಸ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಈ ನಿಮ್ಮ ವ್ಯಾಪಾರ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೆ ನಿಮ್ಗೆ ₹1,000 ಬಂಡವಾಳ ಬೇಕಾ? ಓಕೆ, ಅಥವಾ ಅದು ಸ್ವಲ್ಪ ವ್ಯಾಪಾರ ಅಭಿವೃದ್ಧಿ ಆಗಿದೆ ಅಂದರೆ ನಿಮಗೆ ₹1,500 ಬಂಡವಾಳ ಬೇಕಾ? ಅದು ನೀವು ಅಷ್ಟು ಲಾಭ ಮಾಡ್ಕೊಂಡಿರೋಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಆ ಥರ ಒಂದು ಸರ್ತಿ ಸಾಲ ತೊಗೊಂಡ್ರೆ ಮತ್ತೆ ಸಾಲ ತೊಗೋಬಾರ್ದು ಅಂದರೆ ಆ ರೀತಿ ನೋಡಿದ್ರೆ ಯಾವುದೇ ಬಿಸ್ನೆಸ್ ಸಾಲ ತೊಗೋಬಾರ್ದು. ಆಮೇಲೆ ಒಂದು ಸರ್ತಿ ಅವ್ರ ಜೀವನದಲ್ಲಿ ಒಂದೇ ಸರ್ತಿ ಸಾಲ ತೊಗೋಬೇಕು, ಅದು ಆಗೋದಿಲ್ಲ. ಅದು ಆ್ಯಕ್ಚುಲಿ ಈ ವ್ಯವಸ್ಥೆಗೆ ವಿರುದ್ಧವಾಗುತ್ತೆ. ಅಂದರೆ ಒಂದು ಫೆಸಿಲಿಟಿ ಮಾಡಿಕೊಡೋದಕ್ಕೆ ವಿರುದ್ಧವಾಗುತ್ತೆ. ನನ್ನ ಸಲಹೆ ಅವ್ರನ್ನ ಕೇಳಲಿ, ಏನಾಗ್ತಾ ಇದೆ, ಯಾಕೆ ಅಂತ ಹೇಳಿ ಅವ್ರು ಉತ್ತರ ಕೊಡಲಿ. ಈ ಆಕ್ಮಿಯವರು ಉತ್ತರ ಕೊಡಲಿ. ಆಮೇಲೆ ವೈಯಕ್ತಿಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಒಂದು ವೇಳೆ ಅವ್ರೇನಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಅಪವಾದ ಇದ್ದರೆ ಕೇಳಿ, ಉತ್ತರ ಕೊಡಲಿ. ಇದಕ್ಕೆ ಸಮಸ್ಯೆ ಏನು ಅಂತ ಹೇಳಿ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ತಪ್ಪು ಒಪ್ಕೊಳ್ಳಿ, ಏನು ಮಾಡಬೇಕು ಮಾಡಲಿ. ಅಥವಾ ಇಲ್ಲ ಅವ್ರಿಗೆ ಈ ಯಾತಕ್ಕೆ ಸಮಸ್ಯೆ ಆಗ್ತಾಯಿದೆ ಅದಕ್ಕೆ ಸೂಕ್ತ ಪರಿಹಾರ ಹುಡುಕಬೇಕಾಗತ್ತೆ. ಒಂದು ಸರ್ತಿ ಹೇಳ್ತೀನಿ, ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲದೆ ಹಾಟ್ ಪುಟ್ ಅಂತ ರೂಲ್ ಮಾಡಿದ್ರೆ ಅದನ್ನು ನಮ್ಮ ವ್ಯವಸ್ಥೆನ ಡೆಸ್ಟ್ರಾಯ್ ಮಾಡೋಕ್ಕಾಗತ್ತೆ ಹೊರತು ವ್ಯವಸ್ಥೆನ ಸರಿ ಮಾಡೋದಕ್ಕಾಗುತ್ತೆ. ನಮ್ಮ ಉದ್ದೇಶವನ್ನು ಸರಿ ಮಾಡಬೇಕು. ಇಲ್ಲೇ ನಾವು 30-35 ವರ್ಷದ ಹಿಂದೆ ಇದ್ದಂಗೆ ಅವರು ಲೇವಾದೇವರ ಹತ್ರ ಸಾಲ ತೊಗೊಂಡು ಜೀತದಾಳುಗಳ ಥರ ಇರಬೇಕು, ಅವ್ರಿಗೆ ಬ್ಯಾಂಕಿಂಗ್ ಸಿಸ್ಟಮಿಂದ ಏನು ವ್ಯವಸ್ಥೆ ಸಿಕ್ಕೋದಿಲ್ಲ ಅಂತಂದರೆ ಅಂಥದ್ದು ಬೇಕಾ? ನಮಗೆ ಬೇಡ, ಖಂಡಿತ ಬೇಡ. ಈಗ ಮತ್ತೊಂದು ಅಂತಂದರೆ ಈಗ ನನಗೇನೋ ಸಾಲ ಬೇಕು, ನಾನು ನಿಮ್ಮ ಫಿನಾನ್ಸ್ ಕಂಪನಿ ಹತ್ರ ಬಂದು ನಾನು ಸಾಲ ತಗೋತೀನಿ. ಅದ್ರ ನಂತರ ನನಗೆ ಸಾಲವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಅದು ಓವರ್ ಡ್ಯೂ ಆಗ್ತಾ ಹೋಗ್ತದೆ. ಅದಾಗಿ ಏನಾಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಫೈನಲ್ ಆಗುತ್ತೆ. ಅದ್ರ ನಂತರ ಗ್ರಾಹಕರಿಗೆ ಯಾವ ರೀತಿ ಎಫೆಕ್ಟ್ ಬೀಳ್ತದೆ? ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸಾಲ ತೊಗೊಂಡವ್ರು ವಾಪಸ್ ಕೊಡಲಿಲ್ಲ ಅಂದರೆ ಅವ್ರಿಗೆ ಮತ್ತೆ ಸಾಲ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಒಂದು ವೇಳೆ ಅವ್ರಿಗೆ ಬಡತನದ ಹೊರೆಯಿಂದ ಅವ್ರಿಗೆ ಏನೋ ನೆರೆ ಆಯಿತು, ಫ್ಲಡ್ಸ್ ಆಯಿತು, ಬರ ಆಯಿತು, ಅಥವಾ ಮನೇಲಿ ಏನೋ ಒಂದು ವಿಪರೀತ ಪರಿಸ್ಥಿತಿಯಿಂದ ಅವ್ರಿಗೆ ಆ ರೀತಿ ಆಗಿದೆ ಅಂತಂದರೆ ಒಳ್ಳೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ. ಓಕೆ, ನಿಮಗೆ ಇವಾಗ ನಿಮ್ಮ ಇರೋ ಕಷ್ಟದಿಂದ ಹೊರಬರೋದಕ್ಕೆ ನಾವು ಯಾವ ರೀತಿ ನಿಮಗೆ ಅನುಕೂಲ ಮಾಡಿಕೊಡ್ಬೋದು. ಮೇ ಬಿ ಒಂದು ಉದಾಹರಣೆಗೆ ಹೇಳಿ, ಓಕೆ, ಇದು ಭಾಳ ವರ್ಷದ ಹಿಂದೆ ನಡೆದಿದ್ದು. ಆ್ಯಕ್ಚುಲಿ ಸ್ಲಮ್ಗಳಲ್ಲಿ ಬೆಂಕಿ ಆಗಿ ಅವರು ಎಲ್ಲ ಕಳ್ಕೊಂಡ್ರು. ಸೊ ಅವ್ರಿಗೆ ತಕ್ಷಣ ಅವ್ರ ಜೀವನಕ್ಕೆ ಏನಾದರೂ ಮಾಡಬೇಕಲ್ವ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಚಿಕ್ಕ ಸಾಲ ಕೊಡ್ತು ಅವ್ರಿಗೆ, ಲೋ ಇಂಟ್ರೆಸ್ಟ್ ಆಗಲಿ, ಇಂಟ್ರೆಸ್ಟ್ ಫ್ರೀ ಆಗಲಿ ಕೊಡ್ತು, ಅಥವಾ ಸಾಧ್ಯ ಆದಷ್ಟು ಅವ್ರಿಗೆ ಸೌಲಭ್ಯ ಮಾಡಿಕೊಡ್ತು. ಆಮೇಲೆ ರೀಪೇಮೆಂಟ್ನ ಇವಾಗ ಇನ್ನು 6 ತಿಂಗಳಲ್ಲಿ ಆಗಬೇಕಾಗಿರೋದನ್ನ ಬೇಕಾದ್ರೆ ಒಂದು ವರ್ಷನೋ 1.5 ವರ್ಷನೋ 2 ವರ್ಷಕ್ಕೆ ಸ್ಟ್ರೆಚ್ ಮಾಡಿ ಚಿಕ್ಕ ಕಂತುಗಳು ಕಟ್ಟಿಸ್ಕೊಂಡು ಥರ ರಿಕವರಿ ಲೋನ್ಸ್ ಅಂತ ಕೊಡೋರು. ಆ ರೀತಿ ಮನೋಭಾವ ಇದ್ದರೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು, ಬರೀ ಮೈಕ್ರೋ ಫೈನಾನ್ಸ್ ಬಡತನ ನಿವಾರಣೆ ಬರೀ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜವಾಬ್ದಾರಿ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಇರೋದೇನಕ್ಕೆ? ಜನರಿಗೆ ಒಳ್ಳೇದು ಮಾಡಬೇಕಂತಾನೆ ಇರಬೇಕು. ಸೊ ಬಡತನ ಇದ್ದರೆ ಯಾತಕ್ಕಿದೆ, ಅದನ್ನ ಹೇಗೆ ಹೋಗ್ಲಾಡಿಸ್ಬೇಕು, ಅದು ಸರ್ಕಾರ ಗಮನ ಕೊಡಬೇಕು. ಉದಾಹರಣೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸ್ಕೂಲ್ಗಳಲ್ಲ, ಅವ್ರಿಗೆ ಶಾಲೆ ವ್ಯವಸ್ಥೆ ಇಲ್ಲದೆ ಇದ್ದರೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆಸ್ಪತ್ರೆಗಳಲ್ಲ, ಅವ್ರಿಗೆ ಇದು ಔಷಧಿ ಅಂಗಡಿಗಳಲ್ಲ, ಅವ್ರಿಗೆ ಆರೋಗ್ಯ ಸೇವೆಗೆ ವ್ಯವಸ್ಥೆ ಮಾಡದೆ ಹೋದರೆ, ಆಮೇಲೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ನಿಮ್ಮಿಂದ ಸಮಸ್ಯೆ ಆಯ್ತು ಅಂತ ಹೇಳಿ ಮಿಕ್ಕಿದ್ದೆಲ್ಲನೂ ಅವ್ರಿಗೆ ಬಿಟ್ಬಿಟ್ಟು ಬಡವರಿಗೆ ಅವ್ರ ಬಡತನ ಹೋಗ್ಲಾಡ್ಸೋದಕ್ಕೆ ಸೂಕ್ತ ಕ್ರಮ ತಗೊಳ್ದೆ ಸುಮ್ಮನೆ ಯಾರ ಮೇಲೋ ಒಂದು ದೂರ ಬ್ಲೇಮ್ ಹಾಕೋದು, ಆ ರೀತಿ ನಡತೆನೂ ಸರಿ ಹೋಗೋದಿಲ್ಲ. ಇವಾಗ ನೋಡಿ, ಈಗ ಆ್ಯಕ್ಚುಲಿ 25ನೇ ತಾರೀಕು ರಾಯಚೂರಲ್ಲಿ ಒಂದು ಧರಣಿಗೆ ಸುಮಾರು 20,000 ಮಹಿಳೆಯರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಹಳಷ್ಟು ಸಾವಿರಾರು ಜನ ಮಹಿಳೆಯರು ಬಂದಿದ್ದಾರೆ. ಒಂದು ಧರಣಿ ರಾಯಚೂರು ಸ್ಟೇಡಿಯಮಲ್ಲಿ ಮಾಡ್ತಾಯಿದ್ದಾರೆ. ಅವ್ರ ಬೇಡಿಕೆಗಳೇನು? ನಮಗೆ ಶಾಲೆಗಳಲ್ಲಿ ನಮಗೆ ಶಿಕ್ಷಕರನ್ನು ಕೊಡ್ರಿ, ನಮ್ಮ ಮಕ್ಕಳು ಬರೀ ಕೂಲಿ ಮಾಡಿಕೊಂಡೆ ಅವ್ರ ಜೀವನ ಮಾಡೋದು ಹಂಗಿರಬಾರ್ದು, ವಿದ್ಯಾವಂತರಾಗಲಿ ಅಂತ ಹೇಳಿ. ಶಿಕ್ಷಕರನ್ನ ಯಾಕೆ ಕೊಟ್ಟಿಲ್ಲ? ಇದು ಯಾರು ತಪ್ಪು? ಆಮೇಲೆ ನೋಡಿ, ಅನೀಮಿಯಾ ತುಂಬ ಪ್ರಾಬ್ಲಮ್ ಇದೆಯಂತೆ. ಅನಿಮಿಯಾ ಯಾತಕ್ಕಿದೆ ಅಂತ ವೈಜ್ಞಾನಿಕವಾಗಿ ತನಿಖೆ ಮಾಡಬೇಕು. ಅದಕ್ಕೆ ಸೂಕ್ತವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅವ್ರಿಗೆ ಕಾಯಿಲೆ ಬಂದರೆ
ನಾನು ಮೈಕ್ರೋ ಫೈನಾನ್ಸಲ್ಲಿ ಇದ್ದಾಗಲೂ ಕೂಡ ಇದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಒಂದು ಕುಟುಂಬ ಓಕೆ ಚೆನ್ನಾಗಿರ್ತಾ ಇದೆ, ಆಮೇಲೆ ಸಾವುಕಾರಲ್ಲ, ಬಟ್ ಅವರು ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೆ. ಮನೇಲಿ ಯಾರಿಗೂ ಒಂದು ದೊಡ್ಡ ಕಾಯಿಲೆ ಬಂತು. ಅವರು ಐ ಮೀನ್ ಇದು ಅರ್ಥ ಆಗುತ್ತೆ, ಒಂದು ಮನೆಯಲ್ಲಿ ಒಂದು ಗಂಡ ಆಗಲಿ ಹೆಂಡತಿ ಆಗಲಿ ಒಂದು ಮಗು ಆಗಲಿ ಯಾರೇ ಆಗಲಿ ಅವ್ರ ಪ್ರಾಣ ಉಳಿಸ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ ಆಗುತ್ತೆ. ಅವ್ರು ಯಾರ ಹತ್ರ ಎಲ್ಲಿಂದ ಎಷ್ಟು ಅವ್ರು ಏನು ಕೇಳಿದ್ರೆ ಸಾಲ ತೊಗೊಂಡ್ಬಿಡ್ತಾರೆ, ಯಾಕೆಂದರೆ ಪ್ರಾಣ ಉಳಿಸ್ಕೋಬೇಕಂತೇಳಿ. ಆಮೇಲೆ ಆ ಸಾಲ ತೀರ್ಸೋಕ್ಕಾಗೋದಿಲ್ಲ, ಅವರು ತೀರ ಬಡತನಕ್ಕೆ ಬಿದ್ದೋಗ್ತಾರೆ. ಸೊ ಈಕೆ ವೈದ್ಯಕೀಯ ವ್ಯವಸ್ಥೆ, ಆರೋಗ್ಯ ಸೇವೆ ವ್ಯವಸ್ಥೆ ಅದು ಯಾರು ಮಾಡಬೇಕು? ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮಾಡಬೇಕಾ, ಇವ್ರು ಮಾಡಬೇಕಾ, ಸರ್ಕಾರ ಮಾಡಬೇಕಾ? ಆಮೇಲೆ ಲಾ ಆ್ಯಂಡ್ ಆರ್ಡರ್, ಮೈಕ್ರೋ ಫೈನಾನ್ಸ್ ಸಂಸ್ಥೆ ಲಾ ಆ್ಯಂಡ್ ಆರ್ಡರ್ ಮಾಡೋಕ್ಕಾಗೋದಿಲ್ಲ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಈ ಸೊ ಮಹಿಳೆಯರಿಗೂ ಇಲ್ಲ, ಮಕ್ಕಳಿಗೂ ಇಲ್ಲ, ಆಮೇಲೆ ಜನರಿಗೆ ಸುರಕ್ಷತೆ ಇಲ್ಲ ಅಂತಂದರೆ ಅವ್ರು ಹೇಗೆ ಅವ್ರ ಜೀವನ ಉತ್ತಮ ಮಾಡ್ಕೊಳ್ಳೋಕ್ಕಾಗತ್ತೆ? ಆಮೇಲೆ ಅವರ ವ್ಯಾಪಾರ ಮಾಡಬೇಕಾದ್ರೆ ಅದಕ್ಕೂ ಒಂದು ಸೂಕ್ತ ವಾತಾವರಣ ಇರಬೇಕು. ಸೊ ಬಡತನ ನಿವಾರಣೆಗೆ ಹಲವಾರು ವಿಷಯಗಳು ಮಾಡಬೇಕಾಗತ್ತೆ. ನ್ಯೂಟ್ರಿಷನ್, ಇವಾಗ ಈ ರಾಯಚೂರಲ್ಲಿ ಇರೋ ಮಹಿಳೆಯರ ಒಂದು ಒತ್ತಾಯ ಏನಪ್ಪ ಅಂದರೆ, ನಮಗೆ ಜೋಳ, ರಾಗಿ, ತೊಗರಿಬೇಳೆ ನೀವು ಕೊಡ್ತೀವಿ, ಅಧಿಕಾರಕ್ಕೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ, ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಏನು ಅವ್ರು ಜಾಸ್ತಿ ಕೇಳ್ತಾ ಇದ್ದಾರೆ. ಅಷ್ಟು ಕೊಡೋಕ್ಕಾಗದೇ ಇದ್ದರೆ, ನಮ್ಮ ಜನರಿಗೆ ಅವ್ರಿಗೆ ಪೌಷ್ಟಿಕ ಆಹಾರ ಇಲ್ಲದೇ ಇದ್ದರೆ, ನಾನೇ ಒಂದೆರಡು ದಿನ ನಾನು ಏನೇ ಕಾರಣಕ್ಕೆ ಸರಿಯಾಗಿ ಊಟ ತಿಂಡಿ ತಿನ್ನೋದಕ್ಕಾಗಲಿಲ್ಲ, ನನಗೆ ಸುಸ್ತಾಗುತ್ತೆ. ಆ ಬಡ ಜನರಿಗೆ ಎಷ್ಟು ನೋವಿರಬಹುದು. ಅವ್ರಿಗೆ ಪ್ರತಿದಿನವೂ ಅವ್ರಿಗೆ ಅದೇ ಸಮಸ್ಯೆ, ಹಾಲಿಲ್ಲ, ದುಡ್ಡಿಲ್ಲ. ಓಕೆ, ಅದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಎಲ್ಲ ಸರ್ಕಾರಗಳು ಮಾಡಬೇಕಾಗುತ್ತೆ, MLAಗಳು, MP ಗಳು, ಸರ್ಕಾರಗಳು, ಅಧಿಕಾರಿಗಳು. ಸೊ ಎಲ್ಲ ದೂರನ್ನು ಎಲ್ಲ ಬ್ಲೇಮ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಹಾಕೋದು ಸೂಕ್ತ ಅಲ್ಲ. ಮೈಕ್ರೋ ಫೈನಾನ್ಸ್ ಒಂದು ಅಂಶ, ಬಟ್ ಬಡವರಿಗೆ ಅದರಿಂದ ಸಾಧ್ಯ ಆದಷ್ಟು ಒಳ್ಳೆಯದಾಗಲಿ, ಲಾಭ ಆಗಲಿ, ನೋವು ಆಗದೇ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗಬೇಕು. ಅದಕ್ಕೆ ಸೂಕ್ತವಾಗಿ ಕಾಂಪ್ಲಿಮೆಂಟರಿ ಆಗಿ ಅದಕ್ಕೆ ಸರ್ಕಾರದ ನಿಯಮಗಳು ಬೆಂಬಲ ಇರಬೇಕು. ಈಗ ರಾಜ್ಯ ಸರ್ಕಾರ ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಅಂತ ಕೊಡ್ತಾ ಇದೆ. ಆಮೇಲೆ ಒಂದು ನಿಮಿಷ ಹೇಳ್ತೀನಿ. ಆ್ಯಕ್ಚುಲಿ ಇದು ಈ ಕುಡಿಯೋದು ತುಂಬ ಸಮಸ್ಯೆ ಇದೆ ನಮ್ಮ ಬಡವರಲ್ಲಿ. ಇದೊಂದು ದೊಡ್ಡ ಸಮಸ್ಯೆ ಇದೆ ಭಾಳ ಜನರಲ್ಲಿ. ನಮ್ಮ ಒಂದು ಸರ್ಕಾರದ ನೀತಿ ಕುಡಿಯೋದಕ್ಕೆ ಕಡಿವಾಣ ಹಾಕೋದು ಹೇಗೆ ಅಂತ ಯೋಚನೆ ಮಾಡಬೇಕಾ? ಆದರೆ ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಕುಡುಕರಿಂದಾನೇ ನಡೀತಾ ಇರೋದು ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವರು. ಅದಕ್ಕೇನು ಹೇಳ್ತೀರಿ? ಸೊ ಅದು ಸಮಸ್ಯೆ. ಸೊ ಆವಾಗ ಅದರಿಂದ ಆಗ್ತಾ ಇರೋ ನಷ್ಟ, ಹಾನಿನ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಎಲ್ಲ ದೂರ ಹಾಕೋಕೆ ಆಗೋದಿಲ್ಲ. ಸೊ ಇದು ಒಟ್ಟಾರೆ ಒಂದು ಹ್ಯಾವ್ ಟು ಟೇಕ್ ಎ ಓವರ್ ಆಲ್ ವ್ಯೂ. ಆ್ಯಂಡ್ ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ ಅವರಿಗೆ ಅವರಿಂದ ಜನರ ಮೇಲೆ, ಬಡ ಜನರ ಮೇಲೆ ದೌರ್ಜನ್ಯ ಆಗ್ಬೋದಾ? ಖಂಡಿತ ಇರಬಾರ್ದು. ಓಕೆ, ಅದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಏನು ತಿದ್ದುಪಡಿ ಕ್ರಮಗಳು ತಗೋಬೇಕಾಗುತ್ತೆ. ಆಳವಾಗಿ ಅಧ್ಯಯನ ಮಾಡಿ ತಗೋಬೇಕಾಗುತ್ತೆ. ಸುಮ್ಮನೆ ದೂರದಿಂದ ಹಾಟ್ಪುಟ್ ಅನ್ನೋದು ಸರಿ ಹೋಗೋದಿಲ್ಲ. ಒಂದು ಸರ್ತಿ ನನಗೆ ಜ್ಞಾಪಕ ಇದೆ, ನಾನು ಇದೇ ಜಾಗದಲ್ಲಿ ಒಂದು RBI ಅಧಿಕಾರಿ ನಮಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗಿ ಒಂದು ಡೈರೆಕ್ಷನ್ ಕೊಟ್ಟರು. ನಮ್ಮ ಪದ್ಧತಿ ಯಾವಾಗ ಏನಿದೆ ಅಂದರೆ, ಮಹಿಳೆಯರ ಹತ್ರ ಸೈನ್ ಮಾಡಿಸ್ಕೊತಾ ಇದ್ವಿ ಸಾಲ ತೊಗೊಂಡಾಗ, ಅವ್ರ ಗಂಡಂದರು ಕಡ್ಡಾಯವಾಗಿ ಆ ಮೀಟಿಂಗ್ ಬಂದು ಎಲ್ಲ ಮಹಿಳೆಯರ ಮುಂದೆ ಆ ಸ್ವಸಹಾಯ ಸಂಘ, ನಾವು ಸೆಂಟರ್ ಅಂತೆ ಸ್ವಸಹಾಯ ಸಂಘ ಅಂತ ಅಂದ್ಕೊಳ್ಳಿ, ಅಲ್ಲಿ ಮುಂದೆ ಎಲ್ಲರ ಮುಂದೆ ಸೈನ್ ಹಾಕಿ ನಾನು ಇದಕ್ಕೆ ಜವಾಬ್ದಾರಿ ತೊಗೋತೀನಿ ಅಂತ ಮಾಡಬೇಕಾಗಿತ್ತು. ಸೊ ನಮಗೆ ಯಾರೋ ಒಂದು ಲೇಡಿ RBI ಅಧಿಕಾರಿ ಬಂದಿದ್ದರು ಇನ್ಸ್ಪೆಕ್ಷನ್ಗೆ. ಅವ್ರಿಗೇನಿಸ್ತು, ನೀವು ಮಹಿಳೆಯರಿಗೆ ಸೂಕ್ತ ಸನ್ಮಾನ ಕೊಡ್ತಾ ಇಲ್ಲ, ಅವ್ರ ಗಂಡಂದ್ರ ಸಿಗ್ನೇಚರ್ ಏನಕ್ಕೆ ಬೇಕು ಅಂತ ಹೇಳಿ ನಮಗೆ ಡೈರೆಕ್ಷನ್ ಕೊಟ್ಟರು. ಇನ್ಮೇಲೆ ಮಹಿಳೆಯರ ಸಿಗ್ನೇಚರ್ ಮೇಲೆ ಮಾತ್ರ ಕೊಡಬೇಕು, ಗಂಡಂದ್ರಿಗೂ ಇದಕ್ಕೂ ಏನು ಸಂಬಂಧ ಇರಬಾರ್ದು ಅಂತ ಹೇಳಿ. ಅದು ಆ್ಯಕ್ಚುಲಿ ಅದು ಜಾರಿಗೆ ತಂದಿದ್ದಿದ್ರೆ ನಾವು, ನಮ್ಮ ಸಂಸ್ಥೆನೂ ನಾಶ ಆಗೋದು. ಅದೇ ರೀತಿ ಇಡೀ ದೇಶದಲ್ಲಿ ಏನಾದರೂ ಆ ಥರ ಒಂದು ನಿಯಮ ಜಾರಿಗೆ ತಂದರೆ ಇಡೀ ದೇಶದಲ್ಲಿ ಮೈಕ್ರೋ ಫೈನಾನ್ಸ್ ನಾಶ ಆಗಿಬಿಡೋದು. ಯಾಕೆ ಅಂತ ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲಿ ಇರೋ ನಿಜಾಂಶ ಏನಿದೆ, ವಾಸ್ತವ ಏನಿದೆ, ಗಂಡ ಎದ್ದೇಳು ಅಂದರೆ ಎದ್ದೇಳಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ಇಲ್ಲದ್ರೆ ಹೊಡೆಸ್ಕೋತಾಳೆ. ಓಕೆ, ಇಟ್ಸ್ ಎ ಪೇಟ್ರಿಯಾರ್ಕಲ್ ಸೊಸೈಟಿ, ಪುರುಷ ಪ್ರಧಾನ ಸೊಸೈಟಿ.
ಸೊ ಸುಮಾರು ಸತಿ ಮೊದಲು ಕೆಲವು ಸಂಸ್ಥೆಗಳಿಗೆ ಆಗಿದೆ ಏಟು. ಏನಪ್ಪ ಅಂತಂದರೆ ಮಹಿಳೆಯರಿಗೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಕೊಡ್ತಾರೆ, ಸಾಲ ಕೊಡ್ತಾರೆ, ಗಂಡ ಎಲ್ಲೋ ಮರೆಯಲ್ಲಿ ಇರ್ತಾನೆ, ಸಾಲ ತೊಗೊಂಬಂದ್ಯಾ ಅಂತಂದ್ರೆ ಅವ್ನಿಗೆ ಏನಿಗೆ ಬೇಕೋ ಅದಕ್ಕೆ ಬಳಸ್ಕೊಂಡು ಬಿಡ್ತಾನೆ. ಸಾಲ ಮರುಪಾವತಿಗೆ ಜವಾಬ್ದಾರಿ ತೊಗೊಳ್ಳಲ್ಲ, ಬೆಂಬಲ ಕೊಡೋದಿಲ್ಲ. ಆಮೇಲೆ ಮನೆಗೆ ಹೋಗಿ ಕೇಳಿದ್ರೆ, ನೀವು ಯಾರನ್ನ ಕೊಟ್ಟರೆ ಕೇಳಿದ್ರಿ, ನನ್ನ ಹೆಂಡತಿಗೆ ನನ್ನನ್ನು ಕೇಳ್ಕೊಟ್ರೇನ್ರಿ, ಇವಾಗ ಬರಬೇಡ್ರಿ ಮನೆ ಹತ್ರ ಅಂತಂದ್ರೆ ಏನು ಮಾಡೋದು? ಸೊ ಆವಾಗ ನಾವು ಹೇಳಿದ್ವಿ ಅವ್ರಿಗೆ, ಇದನ್ನು ಭಾಳ ಮಾರಕ ಆಗುತ್ತೆ ಈ ಥರ ಡೈರೆಕ್ಟಿವು ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ನಮ್ಗೆ ಆಗಿದ ಅನುಭವ ಎಲ್ಲ ಹಂಚ್ಕೊಂಡ್ವಿ, ರೈಟಿಂಗಲ್ಲಿ ಹಂಚ್ಕೊಂಡ್ವಿ. ನಾವು ಹೇಳಿದ್ವಿ, ಅಪ್ಪ ನೀವು ಬೇಕಾದ್ರೆ ನಮ್ಮ ಜೊತೆ ಬನ್ನಿ, ನಾವು ಬಡವರ ಮನೆಗಳಲ್ಲಿ ಸಮುದಾಯಗಳಲ್ಲಿ ಹೋಗಿ ಮಾತಾಡೋಣ, ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬನ್ನಿ, ಇದು ಮಾಡಿದ್ರೆ ಭಾಳ ಮಾರ್ಕ್ ಆಗುತ್ತೆ, ದಯವಿಟ್ಟು ಇದನ್ನ ಹಿಂಪಡೀರಿ ಅಂತ. ಅವರು ನನಗೆ ಸಂತೋಷ ಆಯಿತು, ಅವ್ರು ಹಿಂಪಡಿದ್ರು. ಇಲ್ಲದೇ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಉದಾಹರಣೆಗೆ ನಾನು ಹೇಳ್ತಾ ಇರೋದೇನೆಂದರೆ, ಅವ್ರಿಗೆ ಗೊತ್ತಿಲ್ಲದೆ ಸರಿಯಾಗಿ ಚರ್ಚೆ ಮಾಡದೆ, ಡಿಸ್ಕಷನ್ ಇಲ್ಲದೆ ಒನ್ ಸೈಡೆಡ್ ಆಗಿ ಹಾಟ್ ಪುಟ್ ಅಂತ ರೆಗ್ಯುಲೇಷನ್ ಮಾಡಿದರೆ ಅವ್ರ ಉದ್ದೇಶ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಸಫಲ ಆಗೋದಿಲ್ಲ. ಸರ್, ಈಗ ಮೊನ್ನೆ ಇವರು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ರಾಜ್ಯ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದ್ರು ಸಹ ಅವ್ರು ಯಾಕೆ ಸಾಲ ಮಾಡ್ತಿದ್ದಾರೆ ಅಂತ. ಈ ಪ್ರಶ್ನೆ ನಿಮ್ಗೆ. ಹೌದು, ರಾಜ್ಯ ಸರ್ಕಾರ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ರು ಸಹ ಯಾಕೆ ಸಾಲ ಮಾಡ್ತಿದ್ದಾರೆ ಹಾಗಾದ್ರೆ ಮೈಕ್ರೋ ಫಿನಾನ್ಸ್ಗಳ ಮೂಲಕ? ಓಕೆ, ಕುಮಾರಸ್ವಾಮಿಯವರು ಒಂದು ರಾಜಕಾರಣಿ. ಓಕೆ, ಅವ್ರು ಬಂದು ಸ್ಟಡಿ ಮಾಡಲಿ ಇದನ್ನು. ಆ ಮಹಿಳೆಯರನ್ನು ಕೇಳಿ, ಯಾರು 2,000 ತೊಗೋತಾ ಇದ್ದಾರೆ ಅವ್ರನ್ನ ಕೇಳಿ, ಯಾತಕಮ್ಮ ನಿಮ್ಗೆ ಸಾಲ ಬೇಕು ಅಂತ ಕೇಳಲಿ, ಅವರು ಉತ್ತರ ಕೊಡ್ತಾರೆ. ನನಗೇನು ಗೊತ್ತಿದೆ ಆಧಾರದ ಮೇಲೆ ನಾನು ಹೇಳ್ಬೋದು. ಬಟ್ ನಿಜವಾಗ್ಲೂ ಫಸ್ಟ್ ಹ್ಯಾಂಡ್ ಅವ್ರು ಕೇಳಬೇಕಾಗಿರೋದು, ಆ ಮಹಿಳೆಯರನ್ನ ಯಾತಕ್ಕೆ ತೊಗೊಂಡಿದ್ದೀರಿ ನೀವು ಸಾಲ, ಅವ್ರು ನಿಜವಾದ ಉತ್ತರ ಕೊಡ್ತಾರೆ. ನಾನು ವಾಸ ಮಾಡೋ ಕಡೆ ನಮ್ಮಲ್ಲಿ ಕಸ ಗುಡಿಸೋರು, ಕ್ಲೀನಿಂಗ್ ಲೇಡೀಸ್ ಇದ್ದಾರೆ. ಅವ್ರನ್ನ ಕೇಳ್ತಾ ಇದ್ದೆ, ನಿಮಗೆ ಈ ಥರ ಏನು ಸೌಲಭ್ಯ ಕೊಡ್ತಾ ಇದ್ದಾರಲ್ಲ, ಅದು ಒಳ್ಳೆಯದಾ ಅಂತ ಹೇಳಿ, ಅದರಿಂದ ನಿಮ್ಗೇನಾದರೂ ಅದು ಅವಶ್ಯ ಇದೆಯಾ, ಬೆನಿಫಿಟ್ ಇದೆಯಾ ಅಂತೇಳಿ. ಅವ್ರು ಹೇಳಿದ್ರು, ಹೌದು ಇದೆ ಅಂತ ಹೇಳಿ. ಅವ್ರನ್ನ ಕೇಳಬೇಕು, ನಿಮ್ಗೆ ಏನು ಮಾಡ್ತೀರಿ ಆ ದುಡ್ಡು ಎತ್ಕೊಂಡು ಅಂತ ಹೇಳಿ. ಸೊ 2,000 ರೂಪಾಯಿ ತಿಂಗಳಿಗೆ ಕೊಟ್ಟರೆ ಅವರು 2,000 ರೂಪಾಯಿ ಅದು ಯಾವಾಗ ಶುರು ಮಾಡಿದ್ದು? ಒಂದೂವರೆ ವರ್ಷ ಆಯಿತಾ? ಅಷ್ಟೇ, ಹೆಚ್ಚು ಅಂದರೆ ಅಷ್ಟೇ ಆಗಿದ್ದು. ಅದಕ್ಕೆ ಮೊದಲು ಕುಮಾರಸ್ವಾಮಿಯವರು ಸರ್ಕಾರದಲ್ಲಿದ್ದಾಗ ಏನಾದರೂ ಕೊಟ್ರ? ಇಲ್ಲ. ಓಕೆ, ಅದು 2,000 ಅವರ ಜೀವನ ಪೂರ್ತಿ ಬರುತ್ತೆ ಅಂತ ಏನಾದರೂ ಯಾರಾದರೂ ಗ್ಯಾರಂಟಿ ಕೊಟ್ಟಿದ್ದಾರಾ? ಅದನ್ನು ಭ್ರಷ್ಟಾಚಾರ ಇಲ್ಲದೆ ಬರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಸರ್ಕಾರಿ ಸ್ಕೀಮ್ಗಳಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಅದು ಆ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಒಂದು ಮಧ್ಯಸ್ಥರನ್ನ ಹಿಡ್ಕೊಂಡು ಹೋಗಬೇಕು, ಅವ್ರು ದುಡ್ಡು ತಿಂತಾರೆ, ಟೈಮಿಗೆ ಬರೋದಿಲ್ಲ. ಭಾಳ ನಾನು ಸ್ವಂತ ಫಸ್ಟ್ ಹ್ಯಾಂಡ್ ಅನುಭವಿಸಿದ್ದೀನಿ ಕೂಡ. ಸರ್ಕಾರದ ವ್ಯವಸ್ಥೆಗಳು ಸರಿಯಾದ ಜನ ಅಲ್ಲಿ ಇಲ್ಲದೇ ಇದ್ದರೆ, ಅಲ್ಲಿ ಅಂತಿಮವಾಗಿ ಜವಾಬ್ದಾರಿ ತಗೊಳ್ಳೋರು, ರಾಜಕಾರಣಿಗಳು ಟಾಪ್ ಲೆವೆಲಲ್ಲಿ ಸರಿಯಾಗಿಲ್ಲದವ್ರು ಇಲ್ಲದೆ ಹೋದರೆ ತುಂಬ ಸಮಸ್ಯೆಗಳಿದೆ. ಸೊ ಇವ್ರು 2,000 ಕೊಟ್ಬಿಟ್ರು ಅಂತಂದರೆ ಏನು ಮಾಡಬೇಕಪ್ಪ? ನೀನು ಒಂದಿನ ಇನ್ನು ಕೊಡೋದಿಲ್ಲ ಅಂತ ಅಂದ್ಬಿಟ್ರೆ ನಿಲ್ಲಿಸ್ಬಿಡ್ಬೇಕು. ಅವ್ರ ಆದಾಯ ಮಾಡ್ಕೊಳ್ಳೋದ್ರ ಬಗ್ಗೆ ಏನು ಅವ್ರಿಗೆ ಯೋಚನೆ ಬೇಡವಾ? ನಿಮ್ಮ 2,000ದಿಂದ ಅವ್ರ ಕುಟುಂಬ ನಡ್ಸೋಕ್ಕಾಗತ್ತಾ? ಅಲ್ಲ, ಈ 2,000 ಅವ್ರಿಗೆ ಅವ್ರ ಕುಟುಂಬ ನಡೆಸೋದ್ರಲ್ಲಿ ಏನು ಕಷ್ಟ ಇದೆ ಅದಕ್ಕೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹೊರತು ಅವರ ಆದಾಯ ನಿಲ್ಲಿಸ್ಬಿಡ್ಬೇಕು, ಒಂದು ವ್ಯಾಪಾರ ಆಗಲಿ ಏನೋ ವ್ಯವಸ್ಥೆ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಡ್ಬೇಕು ಅಂದರೆ ಆಗುತ್ತಾ? ಅದು ಅರ್ಥಹೀನ. ಈಗ ಮೈಕ್ರೋ ಫಿನಾನ್ಸ್ ಕಂಪನಿಗಳಿಂದ ಈ ರೀತಿ ಸಾಲ ತಗೊಳ್ತಾ ಇದಾರಲ್ವಾ ಜನರು, ಜನಸಾಮಾನ್ಯರಿಗೆ ಸಾಲ ಕೊಡೋದನ್ನೇ ಅಭ್ಯಾಸ ಮಾಡಿಸ್ಬಿಟ್ಟಿದಾರ ಅಂತ? ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಊಟ ಮಾಡ್ತೀರಾ ದಿನ? ಹೌದು. ನಿಮ್ಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ವಾ ಊಟ ಮಾಡೋದು? ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆಯಾ? ಹ್ಯಾಬಿಟ್ ಆಗಿದೆಯೋ ಅಥವಾ ಡಿಪೆಂಡೆನ್ಸಿ ಅದಕ್ಕಿನ್ನೊಂದು ಕನ್ನಡದಲ್ಲಿ ಏನೋ ಪದ ಇಲ್ಲ, ಅಡಿಕ್ಷನ್ ಆಗಿಬಿಟ್ಟಿದೆಯಾ? ಆ ಥರ ಹೇಳೋದು ಸರಿಯಲ್ಲ. ಸಾಲ ಏನಕ್ಕೆ ತಗೋತಾರೆ ಇಂಪಾರ್ಟೆಂಟು. ಓಕೆ, ನಾವು ಅದನ್ನ ಆದಾಯೋತ್ಪನ್ನ ಕಾರ್ಯಕ್ಕೆ ತಗೊಂಡ್ರೆ ನಮ್ಮ ಕುಟುಂಬದ ಆರ್ಥಿಕ ವ್ಯವಸ್ಥೆನ ಸದೃಢವಾಗಿ ಗಟ್ಟಿ ಮಾಡಿಸ್ಕೊಳ್ಳೋದಕ್ಕೆ ತೊಗೊಂಡು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ಒಳ್ಳೆಯದು. ಅದು ಹೋಗಿ ನೀವು ಮೋಜು ಮಾಡಿದ್ರೆ ಅದು ಖಂಡಿತ ಕೆಟ್ಟದು. ಅದು ಹೋಗಿ ಅದನ್ನ ಎತ್ಕೊಂಡು ಕೂಡಿದ್ರೆ ಖಂಡಿತ ಕೆಟ್ಟದು. ನೀವು ಅದನ್ನ ಆಮೇಲೆ ಇನ್ನೊಂದು ನಾನು ನೋಡಿದ್ದೀನಿ, ಇದು ನಮಗೆ ಫಸ್ಟ್ ಹ್ಯಾಂಡ್ ಅನುಭವ ಇದೆ. ಯಾರಿಗೋ ಇರ್ತಾರೆ ಒಂದು ಮಹಿಳೆ, ಅವ್ರಿಗೆ ಆದಾಯ ಬೇಕು, ಅವ್ರಿಗೆ ಸಾಲ ಬೇಡ. ಅವ್ರಿಗೆ ಆಮೇಲೆ ಇನ್ಯಾರಿಗೋ ಒಂದು ಈ ಮಧ್ಯಸ್ಥ ಒಬ್ಬ ಇರ್ತಾನೆ, ಹೆಂಗಸರು ಇರ್ಬೋದು, ಗಂಡಸರು ಜಾಸ್ತಿ ಅದರಲ್ಲಿ. ಅವ್ರು ಹೇಳ್ತಾರೆ, ಅಮ್ಮ ನಿಮಗೆ ಬೇಡ ಸಾಲ ಅಲ್ವಾ, ಪರವಾಗಿಲ್ಲ, ನೀವು ನಿಮ್ಮ ಹೆಸರಲ್ಲಿ 10,000 ಸಾಲ ತೊಗೊಳ್ಳಿ, ನನಗೆ ಕೊಟ್ಬಿಡಿ, ಈಗ ನಾನು ನಿಮಗೆ 1,000 ರೂಪಾಯಿ ಕಮಿಷನ್ ಕೊಡ್ತೀನಿ, ಅದು ನಿಮ್ಗೆ ಆದಾಯ ಆಯಿತು.
ನಾನು ನಿಮಗೆ ಕಂತು ವಾರ ತಿಂಗಳು ಏನು ಕಟ್ಟಬೇಕು ಅದಕ್ಕೆ ನಾನು ಕೊಡ್ತೀನಿ. ಸೊ ನೀವು ಸಂತೋಷ, ನಮಗೂ ಸಂತೋಷ, ನಾವು ಅದನ್ನ ಏನಕ್ಕೋ ಬಳಸ್ಕೋತೀವಿ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಸೊ ಈ ಅಮ್ಮ ತನ್ನ ಕುಟುಂಬದ ಜೊತೆ ಆದಾಯ ಉತ್ಪನ್ನ ಕಾರ್ಯಕ್ಕೆ ಬಳಸ್ಕೋಬೇಕಾಗಿರೋದನ್ನು ಈ ಥರ ₹1,000 ಕಮಿಷನ್ಗೆ ತನ್ನ ಹೆಸರಲ್ಲಿ ಯಾರಿಗೋಸ್ಕರನೂ ಸಾಲ ತೊಗೋತಾರೆ. ತೊಗೊಂಡಿರೋ ಆಯಪ್ಪ ಒಂದೆರಡು ಕಂತು ಕಟ್ಟ ಮೇಲೆ ಮಾಯ ಆಗಿಬಿಡ್ತಾನೆ. ಆಮೇಲೆ ಸಂಸ್ಥೆಯವರು ನೀವು ತೊಗೊಂಡಿರೋದು ನೀವು ವಾಪಸ್ ಕಟ್ಟಿ ಅಂತಾರೆ. ಈ ಥರ ಸಮಸ್ಯೆಗಳಿಗೆ ಸಿಕ್ಕಾಕೋತಾರೆ. ಸೊ ಒಟ್ಟಿನಲ್ಲಿ ಸಮಸ್ಯೆ ಆದರೆ ಯಾಕಾಯಿತು, ಏನಾಯಿತು, ಇದು ಯಾರ್ಯಾರ ತಪ್ಪು, ಇಲ್ಲಿ ವ್ಯವಸ್ಥೆಯಲ್ಲಿ ಏನು ತಪ್ಪಿದೆ ಅದನ್ನ ಅರ್ಥ ಮಾಡ್ಕೋಬೇಕು, ತನಿಖೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸೂಕ್ತವಾದ ತಿದ್ದುಪಡಿ ಕ್ರಮ ತೊಗೊಂಬರ್ಬೇಕು. ಎಷ್ಟೋ ಜನ ತಮ್ಮ ಶಕ್ತಿ ಮೀರಿ ಸಾಲ ತಗೊಳ್ಳೋರಿದ್ದಾರೆ. ಅಂದರೆ ನಮ್ಮ ಆದಾಯ ಎಷ್ಟು, ನಮ್ಮ ಹತ್ರ ಇಷ್ಟು ಸಾಲ ತಗೊಂಡ್ರೆ ತುಂಬಲಿಕ್ಕೆ ಆಗ್ತದೆಯಾ ಇಲ್ವಾ ಅಂತ ಯೋಚನೆ ಮಾಡ್ದೇನೆ ಸಾಲ ತಗೊಳ್ತಾರೆ. ಅದರಿಂದ ಯಾವ ರೀತಿ ಸಮಸ್ಯೆಗಳಾಗ್ಬೋದು? ಖಂಡಿತ ಕಷ್ಟ ಆಗುತ್ತೆ. ಇವಾಗ ಶಕ್ತಿ ಮೀರಿ ನಿಮಗೆ ನೀವು ಸಾಲದ ಕಂತು ಕಟ್ಟೋದಕ್ಕಾಗಲಿಲ್ಲ ಅಂದರೆ ಸಂಸ್ಥೆಗಳು ಸಾಲ ಕೊಟ್ಟಿರೋರು ಕೇಳ್ತಾರೆ. ಅದು ನಿಮಗೆ ಬಹಳ ಇಟ್ ವಿಲ್ ಬಿ ವೆರಿ ಡಿಸ್ರಪ್ಟಿವ್. ಓಕೆ, ಆ ರೀತಿ ತೊಗೋಬಾರ್ದು. ಅದರ ಬಗ್ಗೆ ಆಲೋಚನೆ ಮಾಡಿ ತೊಗೋಬೇಕು. ಆಮೇಲೆ ಇದು ಭಾಳ ಹಳೆಯ ಪ್ರಶ್ನೆ ಆ್ಯಕ್ಚುಲಿ. ಅಂದರೆ ನಾನಲ್ಲಿದ್ದಾಗಲೂ ಕೂಡ ಆಗಾಗ ಬರ್ತಾಯಿತ್ತು ಈ ಪ್ರಶ್ನೆ. ಕೆಲವರು ಒಂದು ನಿಯಮ ಮಾಡಿದ್ರು, ನೀವು ಒಂದು ಬಿಸ್ನೆಸಸ್ಗೆ ಬ್ಯಾಲೆನ್ಸ್ ಶೀಟು, ಪ್ರೊಜೆಕ್ಟೆಡ್ ಇನ್ಕಮ್ ಎಕ್ಸ್ಪೆಂಡಿಚರ್ ಅದೆಲ್ಲ ಮಾಡಿ ಹೇಗೆ ಮಾಡ್ತೀವಿ ಆ ರೀತಿ ಅವ್ರ ಕೈಯಲ್ಲಿ ಮಾಡಿಸಿ ಅಂತ ಹೇಳಿ. ಅಪ್ಪ ನಾವೇನು ಅದು ಸಾಧ್ಯನಾ ಯಾರಿಗಾದರೂ? ಅವ್ರಿಗೆ ನಮಗೂ ಸಂಸ್ಥೆಯವ್ರಿಗೂ ಸಾಧ್ಯ ಇರೋದಿಲ್ಲ, ಸಾಲ ತಗೊಳ್ಳೋ ಮಹಿಳೆಯರಿಗೂ ಸಾಧ್ಯ ಇಲ್ಲ. ಆದರೆ ಬೇಕಾಗಿರೋದು ಇದ್ರ ಬಗ್ಗೆ ಅರಿವಿರಬೇಕು, ಅರಿವು ಮೂಡಿಸ್ಬೇಕು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ಆ್ಯಕ್ಚುಲಿ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಮಾಡಿದ ಸಿಸ್ಟಮ್ ತುಂಬ ಚೆನ್ನಾಗಿತ್ತು. ಮತ್ತು ಆವಾಗ ಶುರು ಮಾಡಿದ್ದು ಅದನ್ನು ಕಂಟಿನ್ಯೂಸ್ ಆಗಿ ರಿಫೈನ್ ಮಾಡ್ತಾ ಹೋದ್ರು ಅವರು. ತುಂಬ ಚೆನ್ನಾಗಿ ಮಾಡಿದರು. ಸೊ ಮಾಡೋದಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಇದನ್ನು ಸಾಲನ ಬಿಟ್ಟು ದುಡ್ಡು ಅಂತ ಅನ್ಕೋಬಾರ್ದು. ನನಗೆ ಒಂದು ಪ್ರಶ್ನೆ ಶುರುಲಿ ಮಾಡಿದಾಗ ನಾವು ಭಾಳ ನೋವು ತಿಂದ್ವಿ. ನಮಗೆ ಸಾಲ ಕೊಟ್ಟಿದ್ದು ವಾಪಸ್ ಬರಲಿಲ್ಲ. ನಾವು ಭಾಳ ಆಮೇಲೆ ಮುಳುಗೋಗೋ ಸ್ಥಿತಿಗೆ ಬಂದಿದ್ವಿ ನಾವು. ಆ ಟೈಮಿಂದ ನನಗೆ ಜ್ಞಾಪಕ ಇದೆ. ನಾವು ಆಮೇಲೆ ಭಾಳ ಕಟ್ಟುನಿಟ್ಟಾಗಿ ಹೇಳಿದಾಗ, ಇಲ್ಲ ನೀವು ಆದಾಯ ಉತ್ಪನ್ನ ಕಾರ್ಯಕ್ಕೆ ಬಳಸ್ಕೊಳ್ಳೋದಾದರೆ ತೊಗೊಳ್ಳಿ, ನಿಮಗೆ ಎಷ್ಟು ಕಟ್ಟೋದಕ್ಕೆ ಸಾಧ್ಯ ಇದೆ ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ ಅಂತ ಹೇಳಿ. ಒಂದು ಪ್ರಶ್ನೆ ನನಗೆ ನಮ್ಗೆ ಆಗಾಗ ಬರ್ತಾಯಿತ್ತು, ಸರಿ ಸಾಲ ವಾಪಸ್ ಮಾಡಬೇಕಾ ಅಂತ. ಆಗ ಆಗಿದ್ದ ರಾಜಕಾರಣಿಗಳು ಕೆಲವರು ಮಾಡಿಸಿದ್ರು, ನ್ಯಾಷನಲೈಸ್ ಬ್ಯಾಂಕ್ಸಿಂದ ಸಾಲ ಕೊಡ್ರಿ, ನೀವು ವಾಪಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಆ ಒಂದು ತಪ್ಪು ಮನೋಭಾವದಿಂದ ಜನರನ್ನು ಹೊರಗೆ ತಂದು ಇದು ಜವಾಬ್ದಾರಿಯುತ ಕೆಲಸ. ಸಾಲ ಬಿಟ್ಟಿ ದುಡ್ಡಲ್ಲ. ಸಾಲ ಬೇರೆ, ದೇಣಿಗೆ ಬೇರೆ. ಸಾಲ ಬೇರೆ, ದಾನ ಬೇರೆ. ನೀವು ಸಾಲ ತೊಗೊಂಡ್ರೆ ಅದನ್ನ ವಾಪಸ್ ಕಟ್ಟಬೇಕು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, ಇದನ್ನ ಮನವರಿಕೆ ಮಾಡಿಸ್ಬೇಕು. ಸೊ ಅದಕ್ಕೆ ರೀತಿ ವಿಧಾನಗಳಿದೆ. ಈಗ ಸಪೋಸ್ ನಾನೇ ನಿಮ್ಮಲ್ಲಿ ಕಂಪ್ನಿಗೆ ಸಾಲ ಕೇಳಲಿಕ್ಕೆ ಬಂದೆ ಅಂತಂದ್ರೆ ಯಾವೆಲ್ಲ ಆಧಾರಗಳನ್ನ ಪರಿಗಣಿಸಿ, ಯಾವೆಲ್ಲ ಕ್ರೈಟೀರಿಯಾಗಳನ್ನ ನೋಡಿ ಈ ವ್ಯಕ್ತಿ ಇಂತಿಷ್ಟೇ ಸಾಲ ಕೊಡಬೇಕು ಅಂತ ಏನಾದರೂ ಡಿಸೈಡ್ ಮಾಡ್ತೀರಾ? ಅಂದಾಜಾಗಿ ಮಾಡಬೇಕಾಗುತ್ತೆ. ಮೊದಲನೇದು ನಿಮ್ಮ ಉದ್ದೇಶ ಅರ್ಥ ಮಾಡ್ಕೋಬೇಕು. ನೀವು ಸಾಲ ತೊಗೊಂಡು ಇನ್ಯಾರಿಗೂ ಕೊಟ್ಬಿಟ್ಟು ಅದರಿಂದ ಕಮಿಷನ್ ತೊಗೋತೀರಿ ಅಂತಂದರೆ ನಿಮ್ಮನ್ನು ದೂರ ಇಡಬೇಕಾಗತ್ತೆ ನಾವು. ನೀವು ಸಾಲ ತೊಗೋತೀರಿ, ಏನು ಮಾಡ್ತೀರಿ ಅಂತ ಕೇಳ್ತೀವಿ ನಾವು. ಆಮೇಲೆ ಯಾತಕ್ಕೆ ಬೇಕು ನಿಮಗೆ, ಯಾವ ರೀತಿ ಬಳಕೆ ಮಾಡ್ಕೋತೀರಿ. ಆಮೇಲೆ ಆ ಬಳಕೆ ಮಾಡೋಕ್ಕೆ ಕಾಲಕ್ಕೆ ಚೆಕ್ ಮಾಡೋಕ್ಕೆ ನಮ್ಮ ಸಿಬ್ಬಂದಿ ಹೋಗ್ತಾಯಿದ್ರು. ಉದಾಹರಣೆಗೆ ನೀವು ಒಂದು ಅಂಗಡಿ ಇಟ್ಕೊಂಡಿದ್ದೀರಿ, ನನ್ನ ಅಂಗಡಿಗೆ ಬಂಡವಾಳ ಹಾಕಬೇಕು ಅಂತ ಹೇಳಿ ತೊಗೋತೀರಿ. ನೀವು ಸಾಲ ತೊಗೊಂಡು ಅಲ್ಲಿ ಅಂಗಡಿನೂ ಇಲ್ಲ, ಬಂಡವಾಳನೂ ಇಲ್ಲ ಅಂತಂದರೆ ಪ್ರಾಬ್ಲಮ್. ಅದು ನೀವೇನು ಹಸು ಕೊಂಡ್ಕೊಂಡಿದ್ದೀರಿ ಅಂತ ಹೇಳ್ತೀರಿ, ಮೇಕೆ ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ ಮೇಕೆನೂ ಇಲ್ಲ, ಹಸುನೂ ಇಲ್ಲ. ಏನು ಮಾಡಿದ್ದೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆ ಥರ ಬಳಕೆ ಮಾಡಬೇಕು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್, ಪ್ರೊಫೆಸರ್ ಯೂನುಸ್ ಅವರ ಕೆಲಸ ಎಷ್ಟು ಅದ್ಭುತವಾದಂದರೆ ಅದು ನಮಗೆ ಚೆನ್ನಾಗಿ ಅರ್ಥ ಆಯಿತು ಆ ಫೀಲ್ಡಲ್ಲಿದ್ದಾಗ. ನಾವು ಎಲ್ಲೇ ಹೋದರೂ ವಿ ಆರ್ ಸ್ಟ್ರೇಂಜರ್ಸ್, ನಾವು ಹೊರಗಡೆಯವರು. ಅಲ್ಲಿ ವಾಸ ಮಾಡೋರು ಸುತ್ತಮುತ್ತಲ ಅಕ್ಕಪಕ್ಕ ಜನಕ್ಕೆ ಅವ್ರಿಗೆ ಒಬ್ರೊಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವರು ಜವಾಬ್ದಾರಿ ತೊಗೊಂಡು EM ನಡತೆಗೆ ನಾವು ಜವಾಬ್ದಾರಿ. EM ಒಂದು ವೇಳೆ ಒಂದು ಮೂಲ ತತ್ವ ಇದೆ, ಪಿಯರ್ ಸಪೋರ್ಟ್ ಆ್ಯಂಡ್ ಪಿಯರ್ ಪ್ರೆಷರ್ ಅಂತ ಹೇಳಿ ಇಂಗ್ಲೀಷಲ್ಲಿ. ಅಂದರೆ ಇವ್ರಿಗೇನಾದರೂ ನಿಜವಾಗ್ಲೂ ಕಷ್ಟ ಬಂತು ಅಂತಂದರೆ ಒಂದು 10 ಜನರ ಒಂದು ಸ್ವಸಹಾಯ ಸಂಘ ಅಂತ ಅಂದ್ಕೊಳ್ಳಿ, ಒಂದು ಗುಂಪು ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಬ್ರಿಗೆ ಕಷ್ಟ ಬಂತು ಅಂತಂದರೆ ಇನ್ನು 9 ಜನ ಅವ್ರಿಗೆ ಮುಂದೆ ಬಂದು ಸಹಾಯ ಮಾಡಬೇಕು. ಅವ್ರಿಗೆ ಒಂದು ಅನಾರೋಗ್ಯ ಸಮಸ್ಯೆ ಬಂತು, ಏನೋ ಆಯಿತು ಅಂತಂದರೆ ಒಂದು ವೇಳೆ ಅವ್ರಿಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಕಟ್ಟಬೇಕು. ಈ 8-9-10 ಜನ ಏನಿದ್ದಾರೆ ಕಟ್ಟಬೇಕು.
ಒಂದು ವೇಳೆ ಅವ್ರು ಯಾರಾದರೂ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅವ್ನು ಹೋಗಿ ಕೇಳಬೇಕು, ಯಾತಕ್ಕೆ ಮಾಡ್ಕೋತಾ ಇದ್ರಿ, ನೀವು ಕೊಡದೇ ಇದ್ರೆ ನಾವು ಕೊಡಬೇಕಾಗುತ್ತೆ, ನಮ್ಮ ಜವಾಬ್ದಾರಿ ಇದೆ ಅಂತ ಕೇಳಬೇಕು. ಪಿಯರ್ ಪ್ರೆಷರ್ ಅಂದರೆ ದುರ್ನಡತೆ ವಿರುದ್ಧ ಒತ್ತಡ ಇರಬೇಕು. ಆಮೇಲೆ ಅವ್ರಿಗೆ ನಿಜವಾಗ್ಲೂ ಕಷ್ಟ ಬಂದರೆ ಅವ್ರಿಗೆ ಒಂದು ಬೆಂಬಲ ಕೊಡೋದಕ್ಕೆ ಮತ್ತು ಚೇತರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವೂ ಇರಬೇಕು. ಸೊ ಆ ಥರ ವ್ಯವಸ್ಥೆ ಅದು ಆ ಥರ ಮಾಡ್ಕೊಂಡೋದ್ರೆ ಉಂಟು. ಮತ್ತೊಂದಂತಂದ್ರೆ ಈಗ ಮತ್ತೊಂದು ವಲಯದಿಂದ ಕೇಳಿಬರುವಂಥ ಮಾತು ಅಂತಂದರೆ ಈ ಮೈಕ್ರೋ ಫಿನಾನ್ಸ್ ಕಂಪನಿಗಳನ್ನು ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಮಾಡಿದ್ರೆ ಎಲ್ಲ ಸರಿ ಆಗತ್ತಾ ಅಂತ? ಇವಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಮಗು ತುಂಬ ಕೀಟ್ಲೆ ಮಾಡ್ತಾ ಇದೆ, ಅಳ್ತಾ ಇದೆ ಅಂತಂದರೆ ಆ ಮಗುನ ಬಿಸಾಕ್ಬಿಡ್ತೀರಾ? ನೀವು ಹೂ ಅಂತ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪ್ನಿನ ಬ್ಯಾನ್ ಮಾಡಿ. ಇವಾಗ ಸರ್ಕಾರದಲ್ಲಿ ಇಷ್ಟು ಭ್ರಷ್ಟಾಚಾರ ಇದೆ, ಸರ್ಕಾರನ ಬ್ಯಾನ್ ಮಾಡ್ತೀರಾ? ರಾಜಕೀಯದಲ್ಲಿ ಇರುವಷ್ಟು ಭ್ರಷ್ಟಾಚಾರ ಎಲ್ಲಿ ಭ್ರಷ್ಟಾಚಾರದ ಮೂಲ ಅದು ರಾಜಕೀಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರೋದು. ನಮ್ಮ ದೇಶದಲ್ಲಿ ರಾಜಕೀಯ ಬ್ಯಾನ್ ಮಾಡ್ತೀರಾ? ನೀವು ಮಾಡೋದಾದರೆ ಮೈಕ್ರೋ ಫೈನಾನ್ಸ್ನ ಬ್ಯಾನ್ ಮಾಡಿ. ಆವಾಗ 30-35 ವರ್ಷದ ಹಿಂದೆ ಏನು ವ್ಯವಸ್ಥೆ ಇತ್ತು, ಲೇವಾದೇವಿಯವ್ರ ಕೈಗೆ ಸಿಕ್ಕಿ ಜೀತದಾಳಗಳ ಥರ ಆಗೋ ಪರಿಸ್ಥಿತಿ ಏನಾಗುತ್ತೆ, ಅಷ್ಟೇ ಆಗುತ್ತೆ. ಇಲ್ಲ ಅದೇ ರೀತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೆಲಸ ಮಾಡೋ ರೀತಿಯೇ ಬ್ಯಾಂಕ್ಗಳೇ ಮಾಡಿದ್ರೆ ಸಂತೋಷ. ಆ್ಯಕ್ಚುಲಿ ಬಹಳ ಈಗ ಇರೋದ್ರಲ್ಲಿ ಸುಮಾರಷ್ಟು ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಾಗಿ ಶುರುವಾಗಿ ಬ್ಯಾಂಕ್ಗಳಾಗಿವೆ. ಹೌದು. ಸೊ ಆ ರೀತಿ ಒಂದು ಒಟ್ಟಿನಲ್ಲಿ ಬಡತನ ನಿವಾರಣೆಗೋಸ್ಕರ ಮಾಡಬೇಕು ಅಂತ ಒಂದು ಕಾಳಜಿ ಇಟ್ಕೊಂಡಿರೋರು, ಆ ಮನೋಭಾವ ಇಟ್ಕೊಂಡಿರೋ ಅವ್ರು ಮಾಡಿದ್ರೆ ಒಂದು ಏನಾದ್ರು ದಾರಿ ಹುಡುಕ್ಬೋದು. ಬ್ಯಾನ್ ಮಾಡೋದು ಇಸ್ ನಾಟ್ ಎ ಕರೆಕ್ಟ್ ವೇ. ಈಗ ಹಾಗಿದ್ರೆ ಸರ್ಕಾರದ ಇವಾಗ ಜವಾಬ್ದಾರಿಗಳೇನು? ಶಾಲೆಗಳು ನೋಡಿ, ಸರ್ಕಾರಿ ಶಾಲೆಗಳು ಎಷ್ಟು ಕಚಡ ಆಗಿದೆ. ಶಾಲೆಗಳನ್ನ ಬ್ಯಾನ್ ಮಾಡ್ತೀರಾ? ಅದಕ್ಕೂ ತಯಾರಾಗ್ತಾರೆ ರಾಜಕಾರಣಿಗಳು. ಅವಾಗ ಪ್ರೈವೇಟ್ ಶಾಲೆ, ಖಾಸಗಿ ಶಾಲೆಗೆ ಹೋಗಿ ಅಂತ ಹೇಳಿ ಸರ್ಕಾರಿ ಶಾಲೆಗಳೇ ಬ್ಯಾನ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅದು ಏನು ಅರ್ಥಹೀನ ಅದು. ಓಕೆ, ಹಾಗಿದ್ರೆ ಇಲ್ಲೀಗ ಸರ್ಕಾರದ ಜವಾಬ್ದಾರಿಗಳೇನು ಅಂತ? ಸರ್ಕಾರ ಜವಾಬ್ದಾರಿ ಭಾಳ ವ್ಯಾಪಕವಾಗಿದೆ. ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟ ಜವಾಬ್ದಾರಿ ಇರೋದು. ಈ ಕಂಪ್ಲೇಂಟ್ಗಳೇನಿದೆ ಅದನ್ನ ಅಧ್ಯಯನ ಮಾಡಬೇಕು. ಆ ಸಿಸ್ಟಮಲ್ಲಿ ಏನು ಹೆಚ್ಚು ಕಡಿಮೆ ಇದ್ದರೆ ಅದನ್ನ ಸರಿ ಮಾಡಬೇಕು. ಸಿಸ್ಟಮ್ ಸರಿಗಿದ್ದು ಅದರ ಉಲ್ಲಂಘನೆ ಮಾಡಿ ಯಾರು ತರಲೆ ಮಾಡ್ತಾ ಇದ್ದರೆ ಅವ್ರ ವಿರುದ್ಧ ಸೂಕ್ತ ನಿರ್ಣಾಯಕ ಕ್ರಮ ತಗೋಬೇಕು, ಡಿಟರೆಂಟ್ ಆ್ಯಕ್ಷನ್ ತಗೋಬೇಕು. ಪೆನಲ್ಟೀಸ್ ಹಾಕಬೇಕಾಗ್ಬೋದು. ಒಂದು ವೇಳೆ ಯಾರು ತುಂಬ ತರಲೆ ಮಾಡಿದ್ರೆ ಅವ್ರಿಗೆ ಜೈಲು ಹೋಗೋ ಅವಶ್ಯಕತೆ ಇದ್ದರೂ, ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಬಟ್ ಏನು ತಪ್ಪುಗಳಿದೆ ಅಂತ ಅಧ್ಯಯನ ಮಾಡಬೇಕು. ಸುಮ್ಮನೆ ಮೇಲ್ಮೇಲೆ ಹಾಟ್ಪುಟ್ ಅಂದರೆ ಸರಿ ಹೋಗೋದಿಲ್ಲ ಅದು. ಹೌದು ಸರ್, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಸೂಕ್ಷ್ಮವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.